ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ ಆಧಾರದ ವಿಷಯ ಯಾವುದು ಹೇಳ್ತಾ ಇದ್ದಾರೆ? 18ನೇ ಪದದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಕೈವಲ್ಯ ಅಂದರೆ ಮುಕ್ತಿ, ಮೋಕ್ಷ, ಪದ್ಧತಿ ಅಂದರೆ ದಾರಿ. ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳವನ್ನು ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ 18ನೇ ಪದದಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಸುಮ್ಮನಾಗದು ಅರಿವಿನಿಂದವೇ ಮುಕುತಿ ನೆಮ್ಮಿ ಲೇಸೆನಿಸುವ ಗುಣಗಣವಿಲ್ಲದವನಿಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಇಂಥ ಮೋಕ್ಷ ಆಗಬೇಕಾಗಿತ್ತಂತಂದ್ರೆ ನಮ್ಮಲ್ಲಿ ಸದ್ಗುಣಗಳು ಬೇಕಾಗ್ತದ, ಅವನು ಮಾಡ್ಕೊಳ್ಬೇಕಾಗ್ತದ. ಇದು ತಾವೇ ಬರ್ತವೇನ್ರಿ ಅಂತಂದ್ರೆ ನಮ್ಮ ಪ್ರಯತ್ನ ಬೇಕಾಗ್ತದೆ. ಯಾಕಂದ್ರೆ ಸದ್ಗುರುಗಳ ಮುಖಾಂತರ ಕುಂತು ಕೇಳಬೇಕು. ಕುಂತಾಗ ನಮ್ಮಲ್ಲಿ ಅಂಥ ಸದ್ಗುಣಗಳು ಬರಲಿಕ್ಕೆ ಸಾಧ್ಯ ಅದ. ಈ ರೀತಿ ಇಂಥ ಒಂದು ಶ್ರೇಷ್ಠವಾದಂಥ ಗುಣಗಳ ಒಂದು ಸಮೂಹ ಇರದೇ ಇದ್ದಾಗ ಮುಕ್ತಿ ಆಗಂಗಿಲ್ಲಪ್ಪ. ಅದಕ್ಕೆ ನಿನ್ನಲ್ಲಿ ಹಲವಾರು ಯಾಕಂದ್ರೆ ಯಾವುದು ಮಿಥ್ಯದ ಯಾವುದು ಸತ್ಯದ ಅಂತ ತಿಳ್ಕೊಂಡು, ಮಿಥ್ಯ ಆದಂಥ ಅನ್ನುವಂಥದ್ದನ್ನು ಬಿಟ್ಟು ಸತ್ಯ ಇರುವಂಥ ವಸ್ತುವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ತಿಳ್ಕೊಬೇಕಾದ್ರೆ ನಿನ್ನಲ್ಲಿರುವಂಥ ದುರ್ಗುಣಗಳೆಲ್ಲ ಬಿಟ್ಕೊಳ್ಬೇಕು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಈಗ ಕೆಲವು ವಿಷಯಗಳನ್ನು ಹೇಳಕತ್ತಾರೆ ಅವರು. 2ನೇ ನುಡಿ ನೋಡೋಣ. ನಿಗಮಾಗಮದೊಳು ನಂಬಿಗೆ ನಿತ್ಯ ವಿಧಿಗಳ ನಗಲದೆ ಎಚ್ಚರು ದೇಹದೊಳು ವಿಮೋಹ ಜಗದ ಅಪವಾದದೆಡೆಯೋಳು ಭೀತಿ ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಮುಕ್ತಿ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ನಿನ್ನೆಯ ವಿಷಯದಲ್ಲಿ ಕೆಲವೊಂದು ವಿಚಾರಗಳು ಬಂದಿದ್ದಾವ. ಯಾಕಂದರೆ ಈ ಕರ್ಮಗಳು ಯಾಕಂದ್ರೆ ಇಲ್ಲಿ ಕೂಡ ಹೇಳಿದ್ದಾರೆ. ಅವ್ರು ಏನು ಹೇಳಿದಾರೆ? ನಿತ್ಯ ವಿಧಿಗಳನ್ನು ಅಗಲದೆ ಎಚ್ಚರು ದೇಹದಳು ವಿಮೋಹ ಇವನ್ನು ಹೇಳಬೇಕಾಗ್ತದೆ. ವೇದ ನಿಗಮಾಗಮಗಳಲ್ಲಿ ನಂಬಿಕೆ ಇಡುವಂಥದ್ದು ಬಹಳ ಮುಖ್ಯ ಅದ. ವಿಶ್ವಾಸದಿಂದ ಶ್ರದ್ಧೆಯಿಂದ ಆ ವಿಚಾರಗಳನ್ನು ಮಾಡಬೇಕಾಗ್ತದೆ. ಮತ್ತು ಕರ್ಮಗಳಲ್ಲಿ 6 ಪ್ರಕಾರವಾದಂಥ ಕರ್ಮಗಳು ಅದಾವ. ಅವು ಯಾವಪ್ಪ ಅಂದ್ರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ವಿಹಿತ ಕರ್ಮ, ನಿಷಿದ್ಧ ಕರ್ಮ. ಇವುಗಳಲ್ಲಿ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಏನದಾವ ಇಲ್ಲಿ 6 ಪ್ರಕಾರದ ಕರ್ಮಗಳು ಅದಾವೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ವಿಹಿತ ಕರ್ಮ, ನಿಷಿದ್ಧ ಕರ್ಮ. ಇವೆಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಮುಖ್ಯ ಅಂತ ಹೇಳ್ತಾರೆ. ನಿತ್ಯ ನೈಮಿತ್ತಿಕ ಮಾಡು. ಮತ್ತು ಇವುಗಳನ್ನು ಮರೆಯದಂತೆ ನೋಡ್ರಿ ಎಚ್ಚರದಿಂದ ಇರ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. ಅಧಿಕಾರಿಗಳಾದಂಥ ನೋಡ್ರಿ ಪುರುಷರು ನಿತ್ಯ ಕರ್ಮಗಳು ಯಾವಪ್ಪ? ಈಗ ಅಧಿಕಾರಿಗಳು ಆದಂಥವ್ರು ಮತ್ತು ಈ ಮುಮುಕ್ಷತ್ವ ಭಾವ ಬಂದದ. ಇಂಥ ಒಂದು ಮುಮುಕ್ಷತ್ವ ಭಾವ ಬಂದಂಥವ್ರು ಅವರು ಯಾವ ನಿತ್ಯ ಕರ್ಮ ಯಾವಕ್ಕೆ ಹೇಳಿದಾರ ಅಂತಂದ್ರೆ ಗುರು ಸೇವೆ ಮಾಡುವಂಥದ್ದು. ಗುರು ಸೇವೆ ಮಾಡುವಂಥದ್ದು ಮತ್ತು ಶ್ರವಣ, ಮನನ, ನಿಧಿಧ್ಯಾಸನ ಇವು ತಪ್ಪದಂತೆ ಎಚ್ಚರಿಕೆ ವಹಿಸ್ಕೋಬೇಕಂತ ಹೇಳ್ತಾರೆ ಅವರು. ಇವು ಯಾವತ್ತೂ ತಪ್ಪಿಸ್ಬಾರ್ದು. ಏನೋ ಒಂದು ನೆವ ಹಾಕೊಂಡು ಆ ಕೆಲಸ ಐತ್ರಿ ಈ ಕೆಲಸ ಐತ್ರಿ ಅಲ್ಲಿಗೆ ಹೋಗೋದು ಬಂತ್ರಿ ಇಲ್ಲಿಗೆ ಏನೇ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಇದನ್ನು ತಪ್ಪಿಸಿಕೊಡದೇನೆ ಎಚ್ಚರಿಕೆಯಿಂದ ಈ ಶ್ರವಣ, ಮನನ, ನಿಧಿಧ್ಯಾಸ, ಗುರು ಸೇವೆ ಅನ್ನುವಂಥದ್ದು
ಇವನ್ನೆಲ್ಲ ಮಾಡಬೇಕಾಗ್ತದೆ. ಶ್ರವಣ ಮಾಡುವಂಥದ್ದು, ಮನನ, ನಿಧಿಧ್ಯಾಸನ, ಈ ರೀತಿ ತಪ್ಪದಂತೆ ಎಚ್ಚರಿಕೆಯಿಂದ ಇದನ್ನು ಮಾಡ್ಕೊಳ್ಬೇಕು. ಮತ್ತು ಗುರುಸೇವೆ ಶ್ರವಣ ಯಾಕಂತಂದ್ರೆ ಇದು ಮಾಡೋದ್ರಿಂದ ನಿನಗೆ ಏನಾಗ್ತದಂದ್ರೆ ಪ್ರತಿನಿತ್ಯ ಆ ವಿಷಯಗಳ ಬಗ್ಗೆ ನಿನಗೆ ಗೊತ್ತಾಗಿ ನಿನ್ನಲ್ಲಿರುವಂಥ ಏನು ಸದ್ಗುಣಗಳು ಪ್ರಾಪ್ತಿಯಾಗ್ತಾವೆ. ಹಾಗಾಗಿ ಇವನ್ನ ಪ್ರತಿನಿತ್ಯ ನೀವು ಮಾಡ್ಕೊಳ್ಬೇಕಾದಂಥದ್ದು ಮುಖ್ಯ ಅಂತ ಸದ್ಗುರುಗಳು ಹೇಳ್ತಾರೆ ಅವರು. ಮತ್ತು ದೇಹದೊಳು ವಿಮೋಹ ಅಂದ್ರೆ ವಿಮೋಹ ಅಂತ ಏನು ಹೇಳ್ತಾ ಇದ್ದಾರೆ, ದೇಹದಲ್ಲಿ ನೀನು ಮೋಹ ಮಾಡ್ತಾ ಇದ್ದೀಯಾ ಅಂದ್ರೆ ಮಮಕಾರ ಇಟ್ಕೊಂಡಿದೆ, ಮೋಹದಿಂದ ಕೂಡಿದೆ, ಶರೀರ ನಾನು ಅಂದ್ಕೊಂಡು ಕೂಡಿದೆ. ಅದಕ್ಕೆ ಇಲ್ಲಿ ಕೂಡ ಈ ದೇಹದಲ್ಲಿ ನಾನು ಅನ್ನುವಂಥ ಬುದ್ಧಿ ಏನದಲ್ಲ ಅದು ಹೋಗಬೇಕು. ಆ ದೇಹದೊಳಗಿರುವಂಥ ಅದಕ್ಕೆ ದೇಹವು ನಾನೆನ್ನುವಿಯಲ್ಲ ಸುಜ್ಞಾನವನರಿಯದೆ ಹೋದೆಲ್ಲ. ಈ ಶರೀರ ನಾನು ಯಾವಾಗಂತ ಅಂದ್ಕೊಳ್ತೀನಿ ಆವಾಗಿಂತ ಸುಜ್ಞಾನ ಅರ್ಥ ಆಗಂಗಿಲ್ಲ, ತಿಳಿಯಂಗಿಲ್ಲ. ಈ ಶರೀರ ಯಾವಾಗ ನಾನಲ್ಲ ಅಂತ ಇದನ್ನು ಮೊದಲು ಬಿಡುವಂಥದ್ದು ಮುಖ್ಯವಾಗಿ. ಈ ಶರೀರ ನಾನಲ್ಲ ಅನ್ನುವಂಥ ಒಂದು ಈ ಬುದ್ಧಿಯನ್ನು ನಾವು ದೃಢ ಮಾಡ್ಕೊಳ್ಬೇಕು. ಈ ಶರೀರ ನಾನಲ್ಲ ಅಂದ್ರೆ ದೇಹದಲ್ಲಿ ನಾನು ಅನ್ನುವಂಥ ಬುದ್ಧಿ ರಹಿತ ಆಗಿರಬೇಕು. ಮತ್ತು ಈ ನಾನು ಅನ್ನುವಂಥ ಈ ದೇಹದೊಳಗೆ ಈ ಮೋಹ ಬುದ್ಧಿಯನ್ನು ಇಟ್ಕೊಂಡು ನೋಡ್ರಿ, ಈ ಮೋಹ ಬುದ್ಧಿಯಿಂದ ಕೂಡಿಕೊಂಡು ಅಧಿಕಾರಿಯಾದಂಥ ಪುರುಷ ಎಷ್ಟು ವರ್ಷ ಎಷ್ಟು ಕಾಲ ಪರ್ಯಂತರಾತ ಗುರುಮುಖದಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದರೂ ಕೂಡ ನೋಡ್ರಿ ಯಥಾರ್ಥವಾದ ಜ್ಞಾನ ಆಗಂಗಿಲ್ಲ. ಯಾಕಂದರೆ ಮೂಲ ಶರೀರ ನಾನು ಅಂತ ಒಳಗಡೆ ಇಟ್ಕೊಂಡ ಕುಂತಾನಲ್ಲ. ಯಾಕಂದರೆ ಯಥಾರ್ಥವಾದಂಥ ಜ್ಞಾನ ಆಗಂಗಿಲ್ಲ. ಇನ್ನೊಂದು ಸ್ವಲ್ಪ ಏನಾಗ್ತದ, ಶರೀರ ನಾನು ಅಂತ ನೀ ಎಷ್ಟು ವರ್ಷ ಕುಂತು ಕೇಳಿದರೂ ಕೂಡ ಈ ಜಗತ್ತು ಸತ್ಯ ಅನ್ನುವಂಥದ್ದು ಶರೀರ ನಾನು ಅನ್ನುವಂಥ ಭಾವದಿಂದ ನೀನು ಗುರುಮುಖಾಂತರ ಎಷ್ಟು ವರ್ಷ ಕೇಳಿದರೂ ಕೂಡ ನಿನಗೆ ಯಥಾರ್ಥವಾದ ಜ್ಞಾನ ಅಳವಡಂಗಿಲ್ಲ. ಅದಕ್ಕೆ ಈ ರೀತಿ ದೇಹದಲ್ಲಿ ನಾನು ಅನ್ನುವಂಥ ಮೋಹ ಇರಬಾರ್ದು. ನಂದು ತಿಳ್ಕೊಂಡು ನೋಡಬೇಕು, ಈ ಶರೀರ ನಾನಲ್ಲ, ಶರೀರ ನನ್ನಿಂದ ತಿಳಿಸಿಕೊಡ್ತದೆ. ಇದು ಹುಟ್ಟ್ಯದ ಒಂದಲ್ದು ಒಂದು ಸಲ ಸಾಯುವಂಥದ್ದು, ಏನು ಹುಟ್ಟ್ಯದ ಅದೆಲ್ಲ ಒಂದಲ್ದು ಒಂದು ಸಲ ಸಾಯುವಂಥದ್ದೈತೆ. ಈ ಶರೀರಕ್ಕೆ ಸಾಕ್ಷಿ ರೂಪವಾಗಿರುವಂಥ ನಾನು ಬೇರೆಯೇ ಇದ್ದೀನಿ ಅಂತ ಈ ರೀತಿ ತಿಳ್ಕೊಳ್ಬೇಕಾದಂಥದ್ದು ಮುಖ್ಯ ಇರ್ತದೆ. ಅದಕ್ಕೆ ಗುರು ಮುಖಾಂತರ ನಾವು ತಿಳ್ಕೊಂಡು ಹೋದಾಗ ಈ ಶರೀರದ ಮೇಲಿರುವಂಥ ಮೋಹ ಭಾವ ಕೂಡ ನಾಶ ಆಗ್ತದೆ. ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ ನಾವೇನೇನು ಹಿಡ್ಕೊಂಡಿವಲ್ಲ ಗುತ್ತಿಗಿಡ್ದೀವಿ ನೋಡ್ರಿ, ಶರೀರ ನಂದು, ಸಂಸಾರ ನಂದು, ಎಲ್ಲ ನಂದು ಅಂತ ಏನು ಹಿಡ್ಕೊಂಡಿವಿ ಅವನ್ನೆಲ್ಲ ಬಿಟ್ಕೊಳ್ಬೇಕಾಗ್ಯದ. ಈ ಬಿಟ್ಕೊಳ್ಬೇಕಾದ್ರೆ ಯಾರ ಮುಖಾಂತರ ಬಿಟ್ಕೊಳ್ಬೇಕು? ನಾವು ಏನು ಕೇಳಿದಾಗ ಇದನ್ನು ಬಿಟ್ಕೊಳಕ್ಕೆ ಸಾಧ್ಯ ಆಗ್ತದಂದ್ರೆ ಗುರುವಿನ ವಾಕ್ಯವನ್ನು ಕೇಳಿದಾಗ ಬಿಟ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅಲ್ಲ, ಅದಕ್ಕೆ ಹೇಳ್ತಾರೆ ಇವನ್ನ ಹೆಂಗೆ ಹಿಡ್ಕೊಂಡಿದ್ದು ಹಂಗೆ ಬಿಟ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಗುರುಗಳ ಮುಖಾಂತರನೇ ಇದನ್ನೆಲ್ಲ ಬಿಟ್ಕೊಳಕ್ಕೆ ಸಾಧ್ಯ ಆಗ್ತದೆ. ಮತ್ತು ಜಗದ ಅಪವಾದದೆಡೆಯೋಳು ಭೀತಿ ಅಂತ ಹೇಳ್ತಾರೆ ಅವರು. ಜಗತ್ತಿನ ಒಳಗೆ ಅವ್ರು ಏನಾರ ಮಾಡ್ಕೊಳ್ಳಿ, ನಾ ಇರಂಗ ಇರ್ತೀನಿ ಅಂತ ಅನ್ನಬಾರ್ದು. ಅದಕ್ಕೆ ಜನಕಂಜಿ ಜೀವನ ಮನಕಂಜಿ ಶಿವಧ್ಯಾನ ಅನುದಿನ ನೀನು ಪಾವನ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡು. ಜನಕಂಜಿ ಜೀವನ ಯಾಕಪ್ಪ ಅಂತಂದ್ರೆ ನಮ್ಗೆ ಆ ಹೆದರಿಕೆ ಇರ್ತದೆ, ನಾವು ಒಳ್ಳೆ ಮಾರ್ಗದಾಗ ಹೋಗ್ತೀವಿ. ಜನರಿಗೆ ಹೆದರಿಕೆನೇ ಇರಲಿಲ್ಲ ಅಂದ್ರೆ ನಾವೇನು ಮಾಡಿದ್ರೂ ನಡೀತದೆ ಅನ್ನುವಂಥದ್ದಾದ್ರೆ ಮತ್ತು ಭಾಳಷ್ಟು ದೋಷಗಳು ನಿನ್ನಂದು ಆಗ್ತಾವೆ, ಪಾಪದ ಕೆಲಸಗಳು ಭಾಳಷ್ಟು ಆಗ್ತಾವೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಜಗತ್ತಿನ ಜನರ ಏನಂದ್ರೆ ಅವ್ರು ಏನಾದರೂ ನಮ್ಗೆ ಹೇಳ್ತಾರಪ್ಪ ಅಂತಾರೆ, ಅವ್ರ ಜನರು ಏನೋ ನಾನಾ ರೀತಿಯಿಂದ ಮಾತಾಡ್ಕೊಳ್ತಾರಪ್ಪ ಅನ್ನುವಂಥ ಭಯ ಇರಬೇಕು. ಯಾವುದೇ ಒಂದು ಮಾಡ್ಕೊಳ್ಳೋಕ್ಕೋ ಮಾಡಬೇಕಾದಾಗ ಇಲ್ಲ ಜನರದಾರ ಅವ್ರು ಏನು ನೋಡ್ತಿರ್ತಾರೆ, ಬಟ್ ನಾವು ಇನ್ನು ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು, ಒಳ್ಳೆಯ ರೀತಿಯಲ್ಲಿ ಹೋಗ್ಬೇಕು. ನಾವು ಕೆಟ್ಟದಾಗಿ ನಡ್ಕೊಂಡ್ರೆ ಜನರು ಆ ರೀತಿ ನೋಡುವಂಥ ಭಾವ ಯಾಕಂದ್ರೆ ಬೇರೆ ಥರ ಆಗಿಬಿಡ್ತದೆ ಅನ್ನುವಂಥ ಒಂದು ಭಯ ಅಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಜಗತ್ತಿನ ಜನರ ಭೀತಿ, ಪರಮಾತ್ಮನ ಭೀತಿ ಮನುಷ್ಯನಿಗೆ ಇಲ್ದಿದ್ರೆ ಏನಾಗ್ತದೆ ಅಂತಂದ್ರೆ ಭಾಳಷ್ಟು ಪಾಪಕರ್ಮಗಳಾಗ್ತವೆ.
ಯಾಕೆ ಇದು ದೇವರಿಗೆ ಮೊದಲೆಲ್ಲ ಇಲ್ಲಪ್ಪ ಈ ಕರ್ಮದಲ್ಲಿ ಮತ್ತು ಉಪಾಸನೆಯಲ್ಲಿ ಭಾಳಷ್ಟು ಒಂದು ಹೆದರಿಕೆ ಬರುವಂಗೆ ಹೇಳ್ತಾರೆ. ಇಲ್ಲ ದೇವರು ನೀರು ಮಾಡದೇ ಇದ್ರೆ ನೋಡು ತಪ್ಪು ಕೆಲಸ ಮಾಡಿದ್ರೆ ದೇವ್ರು ಹಿಂಗೆ ಮಾಡಿಬಿಡ್ತದೆ, ಶಿಕ್ಷೆ ಕೊಡ್ತದೆ, ಅಲ್ಲಿ ಭಯ ಅಂತ ಹುಟ್ಟಿಸ್ತಾರಲ್ಲಿ. ಯಾಕೆ ಹುಟ್ಟಿಸ್ತಾರಂದ್ರೆ ನೀನು ಪಾಪದ ಕೆಲಸಗಳನ್ನು ಮಾಡಬಾರ್ದು ಅನ್ನೋದಕ್ಕಾಗಿ. ನಿನ್ನ ಮನಸ್ಸು ಒಂದು ಒಂದು ದಾರಿಯಲ್ಲಿ ಹೋಗಬೇಕು, ಒಳ್ಳೆ ದಾರಿಯಲ್ಲಿ ಹೋಗೋಕ್ಕಾಗಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಸ್ವಲ್ಪ ವಿಧಿಗಳನ್ನು ಹೇಳ್ತಾರೆ ಅವರು. ಇದೇ ಮಾರ್ಗದ ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಂತಂದ್ರೆ ಹೆಂಗೆ ಬೇಕು ಹಂಗೆ ಮನಸ್ಸು ಕುಣ್ಕೊತ ಹೋದ್ರೆ ಅದು ಎಲ್ಲೆಲ್ಲೋ ಒಯ್ದು ಹಾಕಿಬಿಡ್ತದೆ ನಿನಗೆ. ಹಂಗಾಗಿಬಿಟ್ಟು ಆ ಮನಸ್ಸು ಒಳ್ಳೆ ದಾರಿಯಲ್ಲಿ ಹೋಗಲಿ ಅಂತ ಸ್ವಲ್ಪ ಭಯವನ್ನು ಇಟ್ಟಿರ್ತಾರಲ್ಲಿ. ಅದಕ್ಕೆ ಹೇಳ್ತಾರೆ ಮನಕಂಜಿ ಜೀವನ ಯಾವುದು, ಜನಕಂಜಿ ಜೀವನ ಮನಕಂಜಿ ಶಿವ ಧ್ಯಾನ. ಈ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇತ್ತಂದ್ರೆ ನಾವು ಸ್ಮರಣೆ ಮಾಡಬೇಕು, ಭಗವಂತನ ಒಂದು ಸ್ಮರಣೆ ಮಾಡಿದಾಗ ಅದು ಒಂದು ದಾರಿಗೆ ಬರ್ತದೆ ಅದು. ಹಂಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರ, ಒಂದು ಪರಮಾತ್ಮನ ಒಂದು ಭೀತಿ ಮತ್ತು ಜನರ ಒಂದು ಭೀತಿ ಇದಿಲ್ಲದಿದ್ದರೆ ಪಾಪದ ಕರ್ಮಗಳು ಭಾಳಷ್ಟು ನಡೀತಾವೆ ಮತ್ತು ನರಕ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಭೀತಿ ಇತ್ತು ಅಂತಂದ್ರೆ ಕೆಟ್ಟ ಆಚರಣೆಗಳನ್ನು ಮಾಡುವಂಥದ್ದು, ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು, ಅದರಲ್ಲಿ ಹೋಗದೆ ಮತ್ತು ಸದಾಚಾರದಲ್ಲಿ ಪ್ರವೃತ್ತನಾಗ್ತಾನೆ ಈ ಜೀವ. ಅದಕ್ಕಾಗಿ ಈ ಜಗತ್ತಿನ ಜನರ ಒಂದು ದೂಷಣೆ, ಅವರು ಏನೋ ನಿನಗೆ ನಿಂದೆ ಮಾಡ್ತಾರೆ ಅಥವಾ ಏನೋ ಅಂತಾರ ಅನ್ನುವಂಥ ಒಂದು ಭೀತಿ ನಿನ್ನ ಹತ್ರ ಇರಬೇಕು. ಅದರಿಂದ ಕೂಡ ನೀನು ಒಳ್ಳೆ ಮಾರ್ಗದಲ್ಲಿ ಹೋಗೋಕ್ಕೆ ಸಹಾಯ ಆಗ್ತದೆ. ಮತ್ತು ಸುಜನರ ಬಗೆಗೊಳಿಸುವ ನಡೆನುಡಿ ಇಲ್ಲದವನಿಗೆ ಅಂದ್ರೆ ಸುಜನರು ಯಾರು, ಸತ್ಪುರುಷರು, ಅವರಿಗೆ ಮನಸ್ಸಿಗೆ ಬರುವ ನಡೆನುಡಿ ಇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಶಾಂತರಸೆದುವುದೆಂದು ಬಣ್ಣಿಸುವ ವರ್ತನವು ಅಂತ ಹೇಳಿದ್ದಾರೆ. ಶಾಂತರು ಯಾರಪ್ಪ ಜಗತ್ತಿನೊಳಗಂತಂದ್ರೆ ಸಾಧು ಸಂತರು, ಸದ್ಗುರುಗಳು, ಸತ್ಪುರುಷರು. ಅವರು ಜಗತ್ತಿನ ಒಳಗೆ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ನೋಡ್ರಿ, ಅಜ್ಞಾನಿಗಳು ಬೆನ್ನು ಚಪ್ಪರಿಸಿ ಏನು ಜೀವನ ಮಾಡ್ತೀಯಪ್ಪ ಅಂತಂದ್ರೆ ಅದು ಸೂಕ್ತ ಅಲ್ಲ. ಯಾಕಂದರೆ ಒಬ್ಬ ಸತ್ಪುರುಷ ಎಂಥ ಜೀವನ ಮಾಡ್ತಾ ಇದ್ದೀಯಪ್ಪ ಅನ್ನುವಂಥದ್ದು ಶಬಾಷ್ ಅಂತನಲ್ಲ, ಅದು ಭಾಳಷ್ಟು ಧನ್ಯ ಜೀವನ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು, ಅಂದ್ರೆ ಸತ್ಪುರುಷರ ಒಂದು ಮನಸ್ಸಿಗೆ ಬರುವ ನಡೆನುಡಿ ನಿನ್ನ ಹತ್ರ ಇರಬೇಕು. ಅಂದ್ರೆ ವಿನಯಪೂರ್ವಕವಾದಂಥ ಒಂದು ಭಾಷಣ ಇರಬೇಕು, ಮಾತಿರಬೇಕು, ವಿನಯತೆಯಿಂದ ಕೂಡಿರಬೇಕು. ಮತ್ತು ಸತ್ಪುರುಷರ ಈ ಸಂತೋಷಕ್ಕಾಗಿ ಭಕ್ತಿಯಿಂದ ಕೂಡಿದಂಥ ಅವರ ಸೇವೆಗಳನ್ನು ಮಾಡಬೇಕು. ಭಕ್ತಿಯಿಂದ ಅವ್ರ ಸೇವೆಗಳನ್ನು ಮಾಡುವಂಥದ್ದಾಗಿರ್ಬೋದು. ಮತ್ತು ವಾಣಿಯಿಂದ ಸ್ತೋತ್ರ ಹೇಳುವಂಥದ್ದು, ಭಜನೆ ಮಾಡುವಂಥದ್ದು, ಈ ಗುರುಗಳ ಹತ್ರ ಭಜನೆ ಮಾಡುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ಇದೆಲ್ಲ ಯಾಕೆ ಮಾಡಬೇಕು ಅಂತಂದಾಗ ಅಲ್ಲಿ ಆ ಒಂದು ನಿನ್ನ ಭಜನೆಗಾಗಿರ್ಬೋದು, ಸ್ತೋತ್ರಕ್ಕಾಗಿರ್ಬೋದು, ಸ್ತುತಿಗಾಗಿರ್ಬೋದು ಅವರ ಮನಸ್ಸಿಗೆ ಖುಷಿ ಆಗ್ತದೆ, ಅಂದ್ರೆ ಆನಂದ ಆಗ್ತದೆ. ಹಾಗಾಗಿ ಅವರ ಒಂದು ಕೃಪೆ ನಿನಗೆ ಅಳವಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ವಾಣಿಯಿಂದ ಅವರ ಸ್ತುತಿಯನ್ನು, ಸ್ತೋತ್ರವನ್ನು ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಮನಸ್ಸಿನಿಂದ ಅವರ ಚಿಂತನವನ್ನು ಮಾಡಬೇಕು. ಮನಸ್ಸಿನಿಂದ ಏನಂದ್ರೆ ಆ ಸದ್ಗುರುನಾಥನ ಒಂದು ಚಿಂತನ ಮಾಡುವಂಥದ್ದು, ಪರಮಾತ್ಮನ ಒಂದು ಚಿಂತನವನ್ನು ಮಾಡುವಂಥದ್ದು. ಹಿಂಗೆ ಮಾಡೋದ್ರಿಂದ ಏನಾಗ್ತದೆ, ಆ ಒಂದು ಕೃಪೆ ನಮ್ಮ ಮೇಲೆ ಆಗ್ತದೆ. ಅವ್ರ ಕೃಪೆ ನಮ್ಮ ಮೇಲೆ ಆಗ್ತದೆ. ಅದರಿಂದ ಅವರು ನಮಗೇನು ಮಾಡ್ತಾರಪ್ಪ ಅಂತಂದ್ರೆ, ಕೃಪೆ ಆಯಿತು ಅಂದಾಗ ಅವರಿಂದ ನಮಗೇನಂದ್ರೆ ಜ್ಞಾನ ಉಪದೇಶವನ್ನು ಮಾಡಿ ಯಥಾರ್ಥ ಮಾರ್ಗವನ್ನು ತೋರಿಸ್ತಾರೆ. ಇಲ್ಲಾಂದರೆ ಸುಮ್ಮನೆ ಅವರು ಆ ವಿಷಯಗಳು ಬರೋಂಗಿಲ್ಲ. ಸ್ವಲ್ಪ ಅಹಂಕಾರ ಇರುವಂಥ ವ್ಯಕ್ತಿಯನ್ನು ನೋಡಿದರೆ ಸಾಕು ಆ ವಿಷಯಗಳು ಹೊರಗೆ ಬರೋಂಗಿಲ್ಲ. ಯಾವಾಗ ನಿನ್ನಲ್ಲಿ ಅಂತಃಕರಣ ಪರಿಶುದ್ಧತೆ ಇರಬೇಕು, ವಿನಯತೆ ಇರಬೇಕು, ಇವೆಲ್ಲ ಇದ್ದಾಗ ಮಾತ್ರ ಸದ್ಗುರು ನೋಡ್ರಿ ನಿನ್ನ ವಿನಯತೆ, ನಿನ್ನ ಶ್ರದ್ಧೆ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ಹೆಂಗಿರ್ತದೆ ಅದನ್ನು ನೋಡಿ, ಅಂತಃಕರಣ ನೋಡಿ ಸದ್ಗುರು ನೀನು ಅಧಿಕಾರಿ ಇದೆಯೋ ಇಲ್ಲ ಅಂತ ನೋಡಿಬಿಟ್ಟು ಈ ವಿಷಯಗಳನ್ನು ಹೇಳಬೇಕಾಗ್ತದೆ. ಸದ್ಗುರುನಾಥ ಯಥಾರ್ಥವಾದಂಥ ಸ್ವರೂಪದ ಜ್ಞಾನವನ್ನು ಮಾಡಿಸ್ತಾನೆ, ಆ ಮಾರ್ಗವನ್ನು ತೋರಿಸ್ತಾನೆ ಸದ್ಗುರುನಾಥ. ಮತ್ತು ಇದು ಯಾವ್ದು ಇರಲಿಲ್ಲ, ಮತ್ತು ಗುರುಗಳು ಇದ್ದಾರಂತಂದ್ರೆ ಬಂದು ಕಾಲ ಮೇಲೆ ಕಾಲು ಹಾಕಿ ಕುಂದ್ರೋದು, ಮತ್ತು ಏನಾರ ಒಂದು ಮಾತಾಡೋದು, ಅಲ್ಲೊಂದು ಇಲ್ಲೊಂದು ಮಾತಾಡೋದು, ಹೀಗೆ ನೀನು ಮಾಡ್ಕೊತ ಹೋದಿ ಅಂದ್ರೆ ಯಾವ ಜನ್ಮಕ್ಕೂ ನಿನಗೆ ಮೋಕ್ಷ ಆಗಂಗಿಲ್ಲ, ಯಥಾರ್ಥವಾದ ಜ್ಞಾನ ಆಗಂಗಿಲ್ಲ. ಈ ಕಾರಣದಿಂದ ಸತ್ಪುರುಷರ ಮನಸ್ಸಿಗೆ ಬರುವ ನಡೆ ನುಡಿ ನಿನ್ನ ಹತ್ರ ಇರಲಿ ಅಂತ ಹೇಳ್ತಾರೆ. ವಿನಯತೆಯಿಂದ ನಡ್ಕೊಳ್ಳೋದು. ಅದಕ್ಕೆ
ಸೋಲಬೇಕು ಹಿರಿಯರಲ್ಲಿ, ಗೆಲುವು ನಿನ್ನ ಸೇರುವುದಲ್ಲಿ ಅಂತ ಹೇಳಿದ್ದಾರೆ ಅವರು. ಸೋಲ್ಬೇಕು ಹಿರಿಯರಲ್ಲಿ. ಎಂಥ ಹಿರಿಯರು ಇಲ್ಲಿ ಏನು ಹೇಳ್ತಾರೆ, ಹಿರಿಯರು ಒಂದುಗಳೇ 70-80 ಭಾಳ ದೊಡ್ಡವರು ಅದಾರ್ರಿ, ಹಂಗಲ್ಲ. ಇದು ವಯಸ್ಸು ಈ ಶರೀರಕ್ಕೆ ಆಗುವಂಥ ವಯಸ್ಸಿಗೆ ಸಂಬಂಧ ಇಲ್ಲ. ಹಿರಿಯರಂದರೆ ಇಲ್ಲಿ ಹೇಳುವಂಥದ್ದು ಯಾರು ತತ್ವಜ್ಞಾನವನ್ನು ಬಲ್ಲ ಅಂಥವ್ರು ಹಿರಿಯರು. ಅವರಲ್ಲಿ ನೀವು ವಿನಯತೆಯಿಂದ ನಡ್ಕೊಂಡಿದ್ದೇ ಆದ್ರೆ, ನೀನು ಅವರ ಒಂದು ಕೃಪೆಯನ್ನು ನೀವು ಪಡ್ಕೊಳ್ಳುವಂತಹ ಕೆಲಸಗಳನ್ನು ನೀವು ಮಾಡಿದ್ದೇ ಆದ್ರೆ ನಿನಗೆ ಗೆಲುವೇ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಸೋಲಬೇಕು ಹಿರಿಯರಲ್ಲಿ, ಗೆಲುವು ನಿನ್ನ ಸೇರುವುದಲ್ಲಿ. ಎಷ್ಟು ವಿನಯತೆಯಿಂದ ಸದ್ಗುರುನಾಥನ ಹತ್ರ ನೀನು ನಡ್ಕೊಳ್ತಿದ್ದಿ, ನಮ್ರ ಭಾವನೆಯಿಂದ ಇರ್ತಿದ್ದಿ, ಅವ್ರ ಸೇವಾದಿಗಳನ್ನು ಮಾಡಲಿಕ್ಕೆ ನೀವು ಬಡ್ದಾಡ್ತಿದ್ದಿ, ನಿನಗೆ ಬಂದು ಸೇರ್ತದ. ಇದು ಸುಳ್ಳಲ್ಲ. ಇವು ಹೆಂಗದ ಈ ವಾಕ್ಯಗಳು ನೋಡ್ರಿ, ಬೆಲೆ ಕಟ್ಟಕ್ಕಾಗದೇ ಇರುವಂಥ ಮುತ್ತು ರತ್ನಗಳಿವು. ನಮ್ಗೆ ಅನಿಸಿರ್ಬೇಕು ಇವೇನೋ ಹಿಂಗದವ್ರಿಗೆ ಹಂಗಂತ ಅನಿಸಿರ್ಬೋದು, ಆದರೆ ಇವೆಲ್ಲ ಫಳ ಒಳಿಯುವಂಥ ನುಡಿಗಳು ಇವೆಲ್ಲ. ಅದಕ್ಕೆ ಹೇಳ್ತಾರೆ, ಹೆಣ್ಣು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ಒಂದು ನಿನ್ನದಲ್ಲ, ನಿನ್ನದೇ ಅನ್ನುವಂಥದ್ದು ಜ್ಞಾನರತ್ನ ನೋಡು. ಅದನ್ನು ಬೀಳಿಸಿಕೊಳ್ಳದೆ ಧರಿಸಿಕೊಂಡಿದ್ದೇ ಆದರೆ ನಿನ್ನಂತೆ ಸಿರಿವಂತರಿಲ್ಲ ರಾಮನಾಥ ಅಂತ ಹೇಳಿದ್ರೆ ಮಹಾತ್ಮರು ಹೇಳ್ತಾರೆ. ಅಂಥ ವಾಕ್ಯಗಳು ಇವು, ಯಾವುದಕ್ಕೂ ಬೆಲೆ ಕಟ್ಟಕ್ಕಾಗದೇ ಇರುವಂಥ ವಾಕ್ಯಗಳು ಇವು. ಅದಕ್ಕೆ ಅಂಥ ಸತ್ಪುರುಷರ ಒಂದು ನಡೆ ನುಡಿ ಮನಸ್ಸಿಗೆ ಬರುವಂಗೆ ಇರ್ಬೇಕು ನೀ ಮಾಡುವಂಥದ್ದು ಅಂತ ಹೇಳ್ತಾರೆ. ಮತ್ತು ಇನ್ನು 3ನೇ ನುಡಿಯಲ್ಲಿ ಹೇಳ್ತಾರೆ, ನೋಡೋಣ ಏನು ಹೇಳ್ತಾರೆ. ಮತ್ತು ಕಾವನ ಅಲರಂಬಿಗೆ ಎದೆ ಗೂಡದ ಬಲುಮೆ ಜೀವ ಭಾವವೆಳ್ಳಿನಿತು ದೋರದ ಅಮಳಯೋಗ ತೀವಿದ ಅನುಭವ ಸುಖರೂಪನಾದ ಶಂಭುಲಿಂಗ ಆವರಿಸಿ ಕೀಟ ಭೃಂಗ ನ್ಯಾಯವಿಲ್ಲದವನಿಗೆ ಅಂತ ಕೂಡ ಹೇಳ್ತಾರೆ. ಕಾವನ ಅಲರಂಬಿಗೆ ಅಂದ್ರೆ ಮನ್ಮಥನ ಪುಷ್ಪ ಬಾಣಕ್ಕೆ ನೋಡ್ರಿ ಏನು ಹೇಳ್ತಾ ಇದ್ದಾರ ಅಂದ್ರೆ, ಮನ್ಮಥನ ಪುಷ್ಪ ಬಾಣಗಳಿಗೆ ಒಳಗಾಗದೆ ಇರುವಂಥದ್ದು. ಆ ರೀತಿಯಿಂದ ಶಕ್ತಿ ಇರಬೇಕಂತ ಹೇಳ್ತಾರೆ ಅವರು. ಮನ್ಮಥ ಅಂದರೆ ಅಪೇಕ್ಷೆ ಪಡುವಂಥದ್ದು. ಮತ್ತು ಕಾವನ ಅಲರಂಬಿಗೆ ಗೂಡದ ಬಲುಮೆ ಅಂತ ಹೇಳ್ತಾರೆ. ಅಷ್ಟು ಆ ಒಂದು ತಾಕತ್ತು ನಿನ್ನ ಹತ್ರ ಇರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮನ್ಮಥನು ಈ ಬ್ರಹ್ಮನ ಮೊದಲು ಮಾಡಿಕೊಂಡು ನೋಡ್ರಿ, ಇರುವೆಯ ಪರ್ಯಂತರ ಪ್ರತಿಯೊಬ್ಬರಿಗೆ ಕಾಡದೆ ಬಿಟ್ಟಿಲ್ಲತ. ಎಲ್ಲರಿಗೆ ಕಾಡಿದಾನ. ಇಷ್ಟೇ ಯಾಕಂದ್ರೆ ಪರಮಾತ್ಮಗೆ ಕೂಡ ಆತ ತನ್ನ ಬಲವನ್ನು ತೋರಿಸಿದಾನ. ಯಾಕಂತಂದ್ರೆ ಈ ಪಾರ್ವತಿಯನ್ನು ಒಂದುಗೂಡಿಸ್ಬೇಕಾದಾಗ ಎಲ್ಲ ದೇವತೆಗಳು ಕಾಮನ ಹತ್ರ ಹೋಗಿರ್ತಾರೆ. ಹೋಗಿ ನೀನು ಹೆಂಗಾರ ಮಾಡಿ ಬಾಣ ಬಿಡಪ್ಪ ಪರಮಾತ್ಮಗ ಅಂದಾಗ ಆತ ಅವ್ರು ಕೇಳಿಬಿಟ್ಕಿಸಿ ಪುಷ್ಪ ಬಾಣಗಳನ್ನು ಬಿಟ್ಟಾಗ ಆವಾಗ ಏಕಾಗ್ರತೆಗೆ ಭಂಗ ಬರ್ತದೆ. ಯಾರು ಪರಮಾತ್ಮಗ. ಆವಾಗ ಕೂಡ ಆತಗ ಪರಮಾತ್ಮಗೂ ಕೂಡ ಆತ ತನ್ನ ಪ್ರಯೋಗವನ್ನು ಮಾಡಿದ್ದಾನೆ. ಅದಕ್ಕೆ ಇಲ್ಲಿ ಕೂಡ ನೋಡ್ರಿ, ಮಹಾ ತಪಸ್ವಿಗಳಿಗೂ ಸಹ ಹಾಳು ಮಾಡಿಬಿಟ್ಟಿದ್ದಾನೆ. ತಪಸ್ಸು ಮಾಡಬೇಕಾದಾಗ ತಪಸ್ವಿಗಳಿಗೂ ಕೂಡ ಹಾಳು ಮಾಡಿಬಿಟ್ಟಿದ್ದಾನೆ ಈ ಕಾರಣದಿಂದ. ಕಾಮನು ಮಹಾ ದುಷ್ಟ ಆಗಿದ್ದಾನೆ ಅಂತ ಹೇಳ್ತಾರೆ ಅವರು. ಮಹಾ ದುಷ್ಟ ಆಗಿದ್ದಾನೆ ಅವನು. ನಮ್ಮ ವಿವೇಕವನ್ನು ಹಾಳು ಮಾಡಿಬಿಡ್ತಾನೆ ನೋಡ್ರಿ. ಅದಕ್ಕೆ ಇವಾಗ ನೋಡ್ರಿ, ಈಗ ಎಲ್ಲರೂ ಈ ಕಾಮನ ಕೈಯಲ್ಲಿ ಸಿಕ್ಕಾಕೊಂಡು ವಿಲಿ ಒದ್ದಾಡುವಂಥವ್ರೆ ನಾವೆಲ್ಲರೂ. ಒಂದಲ್ಲ ಒಂದು ರೀತಿಯಿಂದ ಭಾಳಷ್ಟು ಒಂದು ಭಾವನೆಗಳನ್ನು, ಒಂದು ವಿಚಾರಗಳನ್ನು ಏನಂದ್ರೆ ಬೇರೆ ರೀತಿಯಿಂದ ತೊಗೊಳ್ಳುವಂಥದ್ದು. ಅದಕ್ಕೆ ಜ್ಞಾನಕ್ಕೆ ವಿಘ್ನಗಳು ಭಾಳ ಅಂತ ಹೇಳ್ತಾರಲ್ಲ, ಈಗ ಬಂದು ಕುಂತು ಕೇಳುವಂಥದ್ದೇ ಭಾಳ ದೊಡ್ಡ ಹೋರಾಟ ಇದು. ಇನ್ನು ಹೋರಾಟ ಅಂತಾರೆ, ಯಾರನ್ನ ಒಂದಿಷ್ಟು ಸೈನಿಕರು ಕರ್ಕೊಂಡೋಗಿ ಅಥವಾ ಎಲ್ಲೋ ಹೋಗಿ ಗೆದ್ದು ಮಾಡಿ ಬರ್ಬೋದು. ಆದರೆ ಇದು ಬಹಳ ದೊಡ್ಡದೈತ್ರಿ. ಇದು ಕುಂತು ಕೇಳ್ಬೇಕಂದ್ರೆ ಸಾಮಾನ್ಯ ಅಲ್ಲ, ಇದು ದೊಡ್ಡ ಹೋರಾಟ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಮ್ಮನ್ನು ಬಿಡ್ತಾನೇನು ಅಂತಂದರೆ ಇಲ್ಲ, ಯಾವುದ್ಯಾವುದೋ ಒಂದು ಭಾವನೆ ನೋಡ್ರಿ. ಕುಂತು ಕೇಳ್ಬೇಕಾದಾಗ ಎಲ್ಲ ಹೋಗ್ಬೇಕನ್ನುವಂಥದ್ದು ಇರ್ತದೆ, ಏನೋ ನೋಡ್ಬೇಕನ್ನುವಂಥದ್ದು ಇರ್ತದೆ, ಏನೋ ಸೀರಿಯಲ್ ನೋಡ್ಬೇಕನ್ನುವಂಥ ಭಾವ ಕೂಡ ಡೈವರ್ಟ್ ಮಾಡಿಬಿಡ್ತದೆ ಮನಸ್ಸನ್ನು. ಮತ್ತು ಇದೆಲ್ಲ ಎದುರ ಹಠ ಇದು, ಈ ಕಾಮನ ಕಾಟ. ಈ ರೀತಿಯಾಗಿ ಯಾವುದಾದ್ರೂ ಒಂದು ತೊಗೊಳ್ಬೇಕು ಮಾಡಬೇಕನ್ನುವಂಥ ಮನಸ್ಸಿನಲ್ಲಿ ಅಪೇಕ್ಷೆ ಪಡುವಂಥದ್ದು. ಅದಕ್ಕಿಂತ ಭಾಳ ನಮ್ಮ ವಿವೇಕವನ್ನು ಹಾಳು ಮಾಡಿಬಿಡ್ತಾನೆ. ಅದಕ್ಕೆ ಇದನ್ನು ತಿಳಿದವನಿಗೆ ವೈರಿಯಾದಂಥ ಶಂಕರ. ಯಾರಿಗೆ ವೈರಿಯತ? ಮನ್ಮಥನ ವೈರಿಯಾದಂಥವನು ಯಾರು?
ಶಂಕರನ ಒಂದು ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಈ ಕಾಮನನ್ನು ಗೆಲ್ಲುವುದು ಹೆಂಗಪ್ಪ? ಕಾಮ ಅಂದರೆ ಅಪೇಕ್ಷೆ ಪಡುವಂಥದ್ದು ಯಾವ ಪ್ರತಿಯೊಂದು ವಸ್ತುಗಳನ್ನು. ಅದಕ್ಕೆ ಈತನ ಗೆಲ್ಲುವಂಥದ್ದು ಏನಪ್ಪ ಇದಕ್ಕೆ ದಾರಿ ಅಂತಂದ್ರೆ ಪರಮಾತ್ಮನ ಒಂದು ಸ್ಮರಣೆಯೇ ದಾರಿ ಇದಕ್ಕೆ. ಪ್ರತಿ ಕ್ಷಣದಲ್ಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಹೋದ್ರೆ ಅಂಥ ಒಂದು ಮನ್ಮಥನ ಒಂದು ಇದಕ್ಕೆ ನಾವು ಸಿಕ್ಕಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನ್ಮಥನ ಬಾಣಗಳಿಗೆ ಎದೆಗೊಡದೆ ಇರುವಂಥದ್ದು ಅಧಿಕಾರಿಗಳಿಗೆ ಯೋಗ್ಯ ಅಂತ ಕೂಡ ಹೇಳ್ತಾರೆ. ಮತ್ತು ಜೀವಭಾವವೆಳ್ಳೆನಿತು ದೂರದ ಅಮಳ ಯೋಗ ಅಂತ ಹೇಳ್ತಾರೆ. ಜೀವಭಾವಗಳು ನಷ್ಟವಾಗಿ ಸಹಜ ಇರುವಂಥದ್ದು ಏನಂದ್ರೆ ಜೀವನ ಸರ್ವಭಾವಗಳು ಏನದಾವ ಪ್ರತಿಯೊಂದು ಅದಾವ ನೋಡ್ರಿ. ನಾನು ಮಾಡಿದೆ, ನಾ ಉಂಡೆ, ನಾ ತಿಂದೆ, ಅಲ್ಲಿ ಹೋದೆ, ಇಲ್ಲಿ ಬಂದೆ, ಇದನ್ನು ಪಡ್ಕೊಂಡೆ, ಇವೇನದಾವ ನನಗೆ ದುಃಖ ಆಯಿತು, ಸುಖ ದುಃಖ ಇವೆಲ್ಲ ಇರುವಂಥದ್ದು ಎಲ್ಲಿ ಅಂದರೆ ಜೀವನ ಒಂದು ಜೀವಭಾವದಲ್ಲಿ ನಡೆಯುವಂಥದ್ದಿಲ್ಲಿ. ಅದಕ್ಕೆ ಈ ಭಾವಗಳು ಸರ್ವಭಾವಗಳು ಜೀವನ ಒಂದು ಸರ್ವಭಾವಗಳು ನಷ್ಟ ಆಗಿ ಹೋಗ್ಬೇಕಾಗ್ಯದಲ್ಲಿ. ಅದಕ್ಕೆ ನಷ್ಟವಾಗಿ ಸಹಜ ಸುಖರೂಪವಾಗಿರುವಂಥದ್ದೇನೋ ಅದು ಅಮಳಯೋಗ ಅಂತ ಅನಿಸ್ಕೊಳ್ತದೆ. ಇಲ್ಲಿ ಕೂಡ ಹೇಳ್ತಾರೆ, ಬಳಿಕ ಆತ್ಮ ಬೋಧಾಂಬುರಾಸಿ ಕೋಶದ ಮೇರೆಗಳೆದು ಪರತತ್ವವನ್ನು ಸಚಾರಚರವನ್ನು ಒಳಕೊಂಡು ವಿಪರೀತ ಭಾವನಾ ವೀಚಿಗಳನ್ನುಳಿದು ಸೆಲೆ ಸಹಜ ಸುಖ ವಿಹುದು ಅಮಳಯೋಗ ಅಂತ ಈಗ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಯಾಕಂದರೆ ಬಳಿಕ ಆತ್ಮ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಬಳಿಕ ಆತ್ಮ ಇಲ್ಲಿ ಕೂಡ ಹೇಳ್ತಾರೆ. ಭಾಳಷ್ಟು ವಿಚಾರಗಳನ್ನು ಅವರು ನಮ್ಗೆ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಚಿನ್ಮಯ ಸಾಕ್ಷಿ ಪ್ರತ್ಯೇಗಾತ್ಮನ ಅನ್ನುವಂಥ ಸಮುದ್ರದ ಚಿನ್ಮಯ ಪ್ರತ್ಯೇಗಾತ್ಮ ಅನ್ನುವಂಥ ಒಂದು ಸಮುದ್ರದ ರೀತಿಯಲ್ಲಿ ಅವರು ವಿಚಾರವನ್ನು ಹೇಳ್ತಾರೆ. ಬೋಧಾಂಬುರಾಸಿ ಅಂತಂದ್ರೆ ಇಲ್ಲಿ ಕೂಡ ವಿಚಾರಗಳನ್ನು ಹೇಳ್ತಾರೆ. ಏನಂದ್ರೆ ಅನ್ನಮಯ ಕೋಶ, ಈ ಕೋಶಗಳು ಏನದಾವ, ಅನ್ನಮಯ ಕೋಶ, ಆನಂದಮಯ ಕೋಶ, ಪರಿವಂತರ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಒಂದು ಏನಂದರೆ ಈ ಪಂಚಕೋಶಗಳನ್ನುವಂಥ ಒಂದು ಮೇರೆಯನ್ನು ತೆಗೆದುಹಾಕುವಂಥದ್ದು. ಈ ಅನ್ನಮಯ ಕೋಶ ನಾನಲ್ಲ, ಈ ಪ್ರಾಣಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶ ನಾನಲ್ಲ ಅನ್ನುವಂಥದ್ದು ಒಂದು ಅವು ನೇತಿಗಳಿದು. ಇವೆಲ್ಲನ ಯಾಕಂದರೆ ಇವೆಲ್ಲ ಅರಿಸಿಕೊಳ್ಳುವಂಥವು ನಾನು ಅರಿಯುವಂಥವು, ನಾನು ಬೇರೆ ಇದ್ದೀನಿ ಅನ್ನುವಂಥದ್ದು ತಿಳಿದುಕೊಳ್ಳುವಂಥದ್ದು ನೋಡ್ರಿ. ಅದಕ್ಕೆ ಈ ರೀತಿ ಇವ್ಯಾವನ್ನು ನಾವು ತೆಗೆಯದೇ ಇದ್ದಾಗ ಇವು ತಿಳ್ಕೊಂಡು ಒಂದು ನೇತಿಗಳಿಯುವಂಥದ್ದು, ಇದು ನಾನಲ್ಲ ಅಂತ. ಇದೆಲ್ಲ ತೆಗೆದಾಗ ಏನಾಯ್ತಪ್ಪ ಅಂತಂದ್ರೆ ನಿನ್ನ ಸ್ವರೂಪ, ನಿಜಬೋಧ ಸ್ವರೂಪ ಪ್ರತ್ಯೇಗಾತ್ಮ ಅನ್ನುವಂಥ ಆನಂದದ ಒಂದು ಸಮುದ್ರ ಏನಾಯ್ತು ಆ ಪರಬ್ರಹ್ಮವನ್ನು ನಾವು ನೋಡೋಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲ ತೆಗೆದಾಗ. ಅದಕ್ಕೆ ಒಂದೊಂದು ಲೇಯರ್ ಎಲ್ಲ ಏನಂದ್ರೆ ಇದು ಸಮುದ್ರದಲ್ಲಿ ಮುತ್ತು ರತ್ನಗಳು ಅದಾವ ಅಂದ್ರೆ ನಾವು ಆಳವಾಗಿ ಹೋಗ್ಬೇಕಾಗ್ತದೆ, ಒಳಗೆ ಹೋಗ್ಬೇಕಾಗ್ತದಲ್ಲ. ಅದ್ರಂಗೆ ಈ ಮಣ್ಣನ್ನು ಫಿಲ್ಟ್ರ್ ಮಾಡಿದಾಗ ನಮಗೆ ಬಂಗಾರ ತೆಗಿಲಿಕ್ಕೆ ಸಾಧ್ಯ ಆಗ್ತದಲ್ಲ. ಅದ್ರಂಗೆ ಈ ಪಂಚಕೋಶಗಳಿಗೆ ಒದಗಿ ಆಗಿದಾವ ಆತ್ಮನಿಗೆ, ಇವು ಮ್ಯಾಲೆ ತೋರ್ದಂಗೆ ಆಗಕತ್ತೇವ, ಅದಕ್ಕೆ ಒಂದೊಂದು ತೆಗೆದು ಹಾಕೋದು. ಇಲ್ಲೇನ ಆತ್ಮ ಈಗ ನೋಡ್ರಿ, ಒಬ್ಬರು ಎಲ್ಲ ಹೋಗಿದ್ರು ಭಾಳ ವರ್ಷದಿಂದ ಆ ಊರಾಗಿಲ್ಲ, ಮೊದಲು ಅಲ್ಲಿ ಬಂದು ಆಟ ಆಡ್ತಿದ್ರು, ಬಂಡಿ ಇತ್ತು, ದೊಡ್ಡ ಬಂಡಿ ಇತ್ತು. ಭಾಳ ವರ್ಷದಿಂದ ಆತ ಆ ಊರಿಗೆ ಬಂದಾನೆ ಮ್ಯಾಲೆಲ್ಲ ಮಣ್ಣು ಕಸ ಗಿಸ ಎಲ್ಲ ಬಿದ್ದದ. ಅಲ್ಪ ಇಲ್ಲಿ ಬಂಡಿ ಇತ್ತಲ್ಲ, ಏನು ಒಡೆದಾಕಿದ್ರೆ ಏನು ಮಾಡಿದ್ರು ಅಂತ ಕೇಳಿದ. ಹೌದನ್ ಅಂತ ಹೇಳ್ಬಿಟ್ಟು ಅವರು ಬಾರಿಗೆ ತೊಗೊಂಡು ಬಂದು ನೋಡಪ್ಪ ಅಂತೇಳಿ ಮಣ್ಣು ಕಸ ಅದೆಲ್ಲ ತೆಗೆದ್ರು. ಅದ್ರ ಒಳಗೆ ಏನು ಕಂಡಿತ್ತಲ್ಲಿ ಬಂಡಿ ಕಂಡಿತು ಅಲ್ಲ. ಅದೇನು ಹೋಗ್ಯದೇನಂದ್ರೆ ಬಂಡಿ ಅದ್ರ ಮೇಲೆ ಏನು ಬಿತ್ತು, ಕಸ ಬಿದ್ದದ, ಮಣ್ಣು ಕಸ ಅದೆಲ್ಲ ಬಿದ್ದದ. ಅದಕ್ಕೆ ಆ ಬಂಡಿ ಕಾಣ್ತಾ ಇಲ್ಲ. ಅದ್ರಂಗೆ ಇಲ್ಲಿ ಕೂಡ ಆತ್ಮ ಇಲ್ಲಿ ಪಂಚಕೋಶಗಳು ಏನದಾವ ಅವು ಒದಗಿ ಆಗ್ಯದಾವ, ಒಂದೊಂದು ತೆಗಿಯೋದು. ಇದಂದ್ರೆ ನೋಡ್ರಿ, ನಾವು ಅದಕ್ಕೆ ಹೇಳ್ತೀವಿ ಅನ್ನಮಯ ಕೋಶದೊಳಗೆ ಇನ್ನು ಇದಕ್ಕೆ ಚೋ 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 ಅಂತ ಬಡ್ಕೊಂತ ಕುಂತೀವಿ. ಅನ್ನಮಯ ಕೋಶದಲ್ಲೇ ಕುಂತೀವಿ, ಇನ್ನು ಒಳಗೆ ಪ್ರಾಣಮಯ ಕೋಶನೂ ಅರ್ಥ ಮಾಡ್ಕೊಂಡಿಲ್ಲ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇನ್ನೂ ಭಾಳ ಮುಂದೆ ಹೋಗ್ಬೇಕಾಗ್ಯದಲ್ಲ. ನಾವಿನ್ನೂ ಸ್ಟಾರ್ಟಿಂಗ್ದಲ್ಲೇ ಇದ್ದೀವಿ, ಇದರಲ್ಲೇ ಹುಟ್ಟೋದು ಇದರಲ್ಲೇ ಸಾಯೋದು ನಡೆದದು ನಮಗಿನ್ನ.
ಅದಕ್ಕೆ ಅನ್ನಮಯ ಕೋಶ, ಅನ್ನದಿಂದ ಆದಂಥ ಈ ಶರೀರ ಇದು ನಾಶ ಹೋಗ್ತದೆ. ಅದರೊಳಗಡೆ ಏನೈತಪ್ಪ ಅಂದ್ರೆ ಪ್ರಾಣಮಯ ಕೋಶ ಐತೆ. ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶ ಐತೆ. ಮನೋಮಯ ಕೋಶದೊಳಗೆ ವಿಜ್ಞಾನಮಯ ಕೋಶ ಐತೆ. ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ ಐತೆ. ಇವು ಸತ್ಯ ಅದ ಅಂದರೆ ಮಿಥ್ಯ ಅದ. ಇವೆಲ್ಲ ಒಂದು ತೆಗೆದು ಹಾಕಿದಾಗ ಇರುವಂಥದ್ದು ಯಾವುದು? ನಿನ್ನ ಸ್ವರೂಪ. ಅದು ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು. ಇದೇ ಪರಬ್ರಹ್ಮ ಸ್ವರೂಪ. ಅದಕ್ಕೆ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದ ಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು. ಎಂಥ ಅದ್ಭುತ ನೋಡ್ರಿ. ನೋಡ್ರಿ, ಇಂಥ ಒಂದು ಶಿವನನ್ನು ಪರಬ್ರಹ್ಮ ಸ್ವರೂಪವನ್ನು ನಮ್ಮ ಒಳಗಡೆ ಇರುವಂಥವನ್ನು ತೋರಿಸ್ಕೊಡುವಂಥ ಶಕ್ತಿ ಯಾರಿಗೈತ್ರಿ? ಇದು ಸದ್ಗುರುವಿಗೆ ಮಾತ್ರ ಐತೆ. ಹಿಡಿದು ಕೊಡ್ತಾನೆ ಒಳಗಡೆ. ಇಲ್ಲಿ ಐತಿ ನೋಡಪ್ಪ, ನೋಡ್ರಿ ನಿನ್ನ ಸ್ವರೂಪ ಅಂತ ತಿಳಿಸ್ತಾನಲ್ರಿ ಸದ್ಗುರುನಾಥ. ಎಷ್ಟು ಆನಂದ ಐತೆ. ಅದಕ್ಕೆ ಏನು ಹೇಳ್ತಾ ಇದ್ದಾರ? ಅಂಥ ಪರಬ್ರಹ್ಮ ಸ್ವರೂಪ ಈ ಜಗತ್ತಿನ ತೋರ್ತದಲ್ಲ, ಈ ಜಗತ್ತಿನ ಕಡೆ ಎಲ್ಲ ಕಡೆ ತುಂಬಿದೆ. ಈ ಜಗತ್ತಿನ ಎಲ್ಲ ಕಡೆ ತುಂಬಿದಂಥ ಪರಬ್ರಹ್ಮ ಸ್ವರೂಪ ಅಲ್ಲ. ಈಗ ಗಡಿಗೆ ಐತಪ್ಪ, ಗಡಿಗೆ ಒಳಗೆ ಏನೈತೆ? ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಮಣ್ಣದ, ಹೌದಲ್ಲ? ಏನು ಬೇರೆ ಬೇರೆ ಅದನ್ನು ಗಡಿಗೆ ಒಳಗೆ. ಈ ಬಂಗಾರದ ಆಭರಣ ಅಂತೀವಿ, ಆಭರಣದಾಗ ಈ ಬಳಿ ಅಂತೀವಿ ನಾವು, ಲಾಂಗ್ ಚೈನ್ ರೀ ಅಂತೀವಿ, ಆ ನಕ್ಲೆಸ್ ರೀ ಅಂತೀವಿ, ಎಲ್ಲ ಅಂತೀವಿ ಖರೆ. ಆದರೆ ನಾಮ ರೂಪದಿಂದ ಬೇರೆ ಐತೆ. ಆದರೆ ಎಲ್ಲಿ ಮುಟ್ಟಿದ್ರೆ ಬಂಗಾರ ಐತೆ. ಯಾವ ಕಡೆ ಸರದಲ್ಲಿ ಯಾವ ಕಡೆ ನೋಡ್ರಿ ಅಲ್ಲಿ ಬಂಗಾರ ಐತೆ. ಮಣ್ಣಿನ ಮಡಿಕೆ ಮಾಡಿದಂಥ ಆ ಮಣ್ಣು ಯಾವ ಕಡೆ ಕೈ ಇಟ್ಟರು ಕೂಡ ಮಣ್ಣೇ ಐತೆ ಅಲ್ಲ. ಅದ್ರಂಗ ಇಲ್ಲಿ ಕೂಡ ಜಗತ್ತು ಎಲ್ಲ ಕಡೆ ಕಾಣಿಸ್ತಂದ್ರೆ ಏನೈತೆ ಅಲ್ಲಿ? ನಾಮರೂಪ ತೆಗೆದಾಗ ಎಲ್ಲ ಕಡೆ ಇರುವಂಥ ಪರಬ್ರಹ್ಮ ಸ್ವರೂಪನೇ ಐತೆ ಅದು. ಅದೆಲ್ಲ ಕಡೆ ತುಂಬ್ಯದ. ಇದನ್ನು ತಿಳ್ಕೊಳ್ದೇನೆ ಯಾವ ಕಡೆ ನೋಡ್ರಿ, ಗಡಿಗೆ ದೃಷ್ಟಾಂತನೇ ನೋಡ್ರಿ. ಕಂಠದಲ್ಲಿ ನೋಡ್ರಿ ಮಣ್ಣದ, ಮಧ್ಯದ ಭಾಗ ನೋಡ್ರಿ ಮಣ್ಣದ, ಕೆಳಗಿನ ಭಾಗ ನೋಡ್ರಿ ಮಣ್ಣದ, ಸುತ್ತ ತಿರುಗಿಸ್ರಿ ಮಣ್ಣದ, ಒಳಗೆ ನೋಡ್ರಿ ಮಣ್ಣೈತು, ಹೊರಗೆ ನೋಡ್ರಿ ಮಣ್ಣು, ಎಲ್ಲ ಕಡೆ ಮಣ್ಣೇ ತುಂಬ್ಯದ. ಅದ್ರಂಗ ಜಗತ್ತಿನ ಒಳಗೆ ಎಲ್ಲ ಕಡೆ ಬ್ರಹ್ಮನೇ ತುಂಬಿದಾನ. ಅಂಥ ಬ್ರಹ್ಮನನ್ನು ತಿಳ್ಕೊಳ್ಳಾರ್ದೆ ಆ ಬ್ರಹ್ಮ ನಾನು ಅನ್ನೋದೇ ನೋಡ್ರಿ. ಜೀವ ಅನ್ನೋ ಏನು ಮಾಡೋಣ, ವಿಪರೀತ ಭಾವನಾ ರೂಪಗಳಿಂದ ಕೂಡಿದಾಗ ಆತಗೆ ಏನು ಅಜ್ಞಾನ ಆವರಿಸ್ಕೊಂಡದಕ್ಕಾಗಿ ಆತಗಿಂಥ ಯಥಾರ್ಥವಾದ ಸ್ವರೂಪದ ಜ್ಞಾನ ಆಗಂಗಿಲ್ಲ. ಈ ಸ್ವರೂಪದ ಯಥಾರ್ಥವಾದ ಸ್ವರೂಪದ ಜ್ಞಾನ ನಮಗಾಗಬೇಕಾಗಿತ್ತಂದ್ರೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ, ಇವನ್ನೆಲ್ಲ ನೇತಿಗಳಿಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಏನು ಹೇಳ್ತಾ ಇದ್ದಾರೆ, ಇವೆಲ್ಲವುಗಳನ್ನು ಬಿಟ್ಟು, ಈ ಕೋಶಗಳನ್ನೆಲ್ಲ ಬಿಟ್ಟು ನಂತರ ನಾನು ಈ ವಿಪರೀತ ಭಾವನಾ ರೂಪವಾದಂಥ ಈ ತೆರೆಗಳನ್ನು ಬಿಟ್ಟು ಸಹಜ ಆನಂದದಿಂದ ಇರುವಂಥದ್ದು ಇದು ಅಮಳ ಯೋಗ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಅಮಳ ಯೋಗ. ಯೋಗ ಅಂದ್ರೇನು? ಕೂಡುವಿಕೆ. ಅದು ಈ ಶ್ರೇಷ್ಠವಾದಂಥ ಯಾವುದು ಯೋಗ ಅಂತಂದ್ರೆ ಈ ಜೀವ ಪರಮರ ಒಂದು ಗೂಡಿಕೆ, ಅಂದರೆ ಒಂದೇ ಇರೋದು. ಇದು ಶ್ರೇಷ್ಠವಾದಂಥ ಯಾವುದು ಯೋಗ. ಇದು ಎಲ್ಲ ಇದ್ರ ಕೆಳಗಡೆ ಏನು ಅದಾವ, ಎಲ್ಲಷ್ಟು ಯೋಗಗಳು ಏನು ಅದಾವ ಇವೆಲ್ಲ ಕೆಳಗಿನವು. ಆದರೆ ಶ್ರೇಷ್ಠವಾದಂಥ ಯೋಗ ಯಾವುದಪ್ಪ ಅಂತಾರೆ? ಜೀವ ಪರಮರ ಒಂದು ಗೂಡಿಕೆ, ಅಂದರೆ ಒಂದೇ ಇರುವಂಥದ್ದು. ಜೀವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಈ ರೀತಿಯಾಗಿ ಯಾವುದನ್ನು ಬೇರೆ ಬೇರೆ ಅನಿಸದ? ಅಜ್ಞಾನ ಸಂದರ್ಭದಲ್ಲಿ ಇವೆಲ್ಲ ಆತ್ಮ ಅನಾತ್ಮ ಎರಡೂ ಬೆರಿಕೆ ಆದಂಗಾಗಿ ಆತ್ಮನಲ್ಲಿ ಅನಾತ್ಮ ಭಾವ, ಆತ್ಮನಲ್ಲಿ ಅನಾತ್ಮ ಭಾವ, ಅನಾತ್ಮದಲ್ಲಿ ಆತ್ಮಭಾವ ಮಾಡಿಬಿಟ್ಟು ಇಲ್ಲಿ ಗದ್ರಕ್ಕೆ ಬಿದ್ದಿದೆ. ಈಗೇನಾಗ್ಯದ? ಒಂದು ತೆಗೆಯೋದು. ಅಕ್ಕಿಯಲ್ಲಿ ಹಳ್ಳುಗಳು ಇರ್ತಾವಲ್ಲ, ಜೋಳದಲ್ಲಿ ಕಲ್ಲುಗಳು ಇರ್ತಾವೆ, ಸಣ್ಣ 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 ಹಳ್ಳುಗಳು ಅವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ತೆಗೆದು ಬಿಸಾಕ್ತೀವಿಲ್ಲ. ಅದ್ರಂಗೆ ಇಲ್ಲಿ ಕೂಡ ಏನಂದರೆ ಹಸನ್ ಮಾಡೋದು ನಡೆದದ. ಇಲ್ಲಿ ಅಕ್ಕಿ ಕೇರ್ಬೇಕ್ರಿ ಭಾಳ ಕಲ್ಲುಗಳು ಅದಾವ್ರಿ ಅಂತೀವಿ. ಆಮೇಲೆ ಜೋಳ ಕೇರ್ಬೇಕ್ರಿ ಭಾಳ ಕಲ್ಲುಗಳು ಅದಾವೆ, ಅವೆಲ್ಲ ತೆಗೆದು ಬಿಸಾಕ್ಬೇಕ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಉಂಡ್ರೆ ಹಲ್ಲೆಲ್ಲ ಮುರಿದು ಹೋಗ್ತಾವ್ರಿ, ಹೊಟ್ಟೆ ಭಾಳ ತ್ರಾಸ ಆಗ್ತದ ಅಂತ ನಾವೆಲ್ಲ ಅಂದ್ಕೊಂಡು ಅವನ್ನೆಲ್ಲ ತೆಗೆದಾಕ್ತೀವಿ. ಮತ್ತು ಆತ್ಮ ಜೊತೆ ಅನಾತ್ಮ ಬೆರಿಕೆ ಆದದಕ್ಕೆ ಮತ್ತು ನೀನು ಚಂದ ಇರ್ತೀಯನ? ಇಲ್ಲೇನಾಗ್ಯದ? ಅದಕ್ಕೆ ಕೇರಕತ್ತೇನಿಲ್ಲಿ ಗುರುನಾಥ. ಇವು ನೋಡಿ ಕಸ ಕಡ್ಡಿಗಳು ಅದಾವೆ, ಇದನ್ನು ತೆಗೆದು ಬಿಡು, ಇದನ್ನೆಲ್ಲ ಒಗೆದಾಕಿ ಕಡೆ ಹೋಗಿ, ಇದನ್ನು ಹೋಗಿ. ಶರೀರ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಕರ್ಮೇಂದ್ರಿಯಗಳು ನೀನಲ್ಲ, ಜ್ಞಾನೇಂದ್ರಿಯಗಳು ನೀನಲ್ಲ,
ಇವ್ಯಾವ ನೀನಲ್ಲ, ತೆಗೆದು ಬಿಸಾಕಿದೆ. ನೋಡುವಂಥ ಜಗತ್ತು ತಿಳಿಸಿಕೊಳ್ಳುವಂಥ ವಸ್ತುಗಳು ಇವ್ಯಾವ ನೀನಲ್ಲ. ಆದರೆ ಇವೆಲ್ಲವುಗಳನ್ನ ತಿಳಿಯುವಂಥದ್ದು ಏನೈತಲ್ಲಪ್ಪ, ನಿನ್ನ ಸ್ವರೂಪ ಐತೆ ಅಂತ ಇಲ್ಲಿ ಹಸನ್ ಮಾಡ್ತಾ ಇದ್ದಾನೆ ಯಾರು, ಸದ್ಗುರುನಾಥ. ಅದಕ್ಕೆ ಇದು ಮಾಡಿ ಆ ಸ್ವರೂಪನೇ ನೀನು ಅಂತ ತಿಳ್ಕೊಳ್ಳುವಂಥದ್ದು ಅಮಳ ಯೋಗ. ಅದಕ್ಕೆ ಅಮಳ ಯೋಗ ಅಂತ ಹೇಳ್ತಾರೆ. ಒಂದು ಜೀವಾತ್ಮ ಪರಮಾತ್ಮ ಈ ಬೇರೆ ಅಲ್ಲ, ಒಂದೇ ಇರುವಂಥದ್ದು ತಿಳ್ಕೊಂಡು ಆ ಯಥಾರ್ಥವಾದ ಒಂದು ಸ್ವರೂಪದಲ್ಲಿರುವಂಥದ್ದೇ ಅಮಳ ಯೋಗ ಅಂತ ಅನಿಸ್ಕೊಳ್ತದೆ. ಇಂಥ ಯೋಗವನ್ನು ಯಾರಿಂದ ತಿಳ್ಕೊಳ್ಬೇಕಿದು? ಯೋಗ ಅಂತ ನೋಡ್ರಿ, ಯೋಗ ಅಂದ್ರೆ ಬರೀ ಮೈ ಕೈ ಬಗ್ಸೋದಲ್ಲ. ಮೈ ಕೈ ಬಗ್ಸಿ ನಾವು ಯೋಗ ಮಾಡೀವ್ರಿ, ಯೋಗ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಕೂಡುವಿಕೆ. ಈಗ ಯೋಗದಲ್ಲಿ ನಾವು ಪ್ರಾಣಾಯಾಮ ಇವೆಲ್ಲ ಮಾಡ್ತಾ ಇದ್ದಾಗ ಏನಾಗ್ತದೆ, ಈ ಶರೀರ ಮತ್ತು ಶರೀರದ ಜೊತೆ ಮನಸ್ಸು ಇರಬೇಕಾಗ್ತದೆ, ಹೌದಲ್ಲ? ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಯೋಗ ಮಾಡಬೇಕಾದಾಗ ಶರೀರ ಅದು ಮಾಡೋಕ್ಕೆ ಕುಂತಾಗ ಮನಸ್ಸು ಎಕಡೆ ಬಿಟ್ಕೊಂಡ್ರೆ ಭಾಳ ಅನರ್ಥ ಆಗ್ತದೆ. ಅದಕ್ಕೆ ನಾವು ಉಸಿರಾಟ ಮಾಡ್ತಿರ್ತೀವಲ್ಲ, ಉಸಿರಾಟದ ಕಡೆ ಮನಸ್ಸನ್ನು ಕೂಡ ಕೇಂದ್ರೀಕೃತವನ್ನು ಮಾಡಬೇಕು. ಹೊರಗಡೆ ನಾವು ಹೆಂಗೆ ಬೇಕು ಹಂಗೆ ಯೋಗ ಮಾಡ್ತೀವಿ ಅಂದ್ರೂ ನಡೆಯಂಗಿಲ್ಲ. ಅದರಂಗೆ ಇಲ್ಲಿ ಕೂಡ ಪರಬ್ರಹ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗಿತ್ತಂದ್ರೆ ಈ ಜೀವ ಭಾವ ಏನು ಅದಾವ ಅವೆಲ್ಲವನ್ನು ನೇತಿಗಳಿದು ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಇದು ಶ್ರೇಷ್ಠವಾದಂಥ ಯೋಗ. ಇದು ಅಮಳ ಯೋಗ. ಇಂಥ ಯೋಗವನ್ನು ನಾವು ತಿಳ್ಕೊಬೇಕಾಗಿತ್ತರ ಸುಮ್ಮನೆ ತಿಳಿಯೋಕ್ಕಾಗ್ತದೇನಪ್ಪ ಅಂತಂದ್ರೆ ಸುಮ್ಮನೆ ತಿಳಿಯೋಕ್ಕಾಗಂಗಿಲ್ಲ. ಇದಕ್ಕೇನು ಬೇಕಪ್ಪ ಅಂದ್ರೆ ಗುರುಶಾಸ್ತ್ರ. ನೋಡಿರಿ, ಇದನ್ನು ಈ ಅಮಳ ಯೋಗವನ್ನು ತಿಳಿಸುವಂಥವು ಯಾವಪ್ಪ ಅಂದ್ರೆ ಗುರುಶಾಸ್ತ್ರಾದಿಗಳಿಂದ ಇದನ್ನು ತಿಳಿತಕ್ಕಂಥದ್ದು, ಇದನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ಮತ್ತು ತಿವಿದ ಅನುಭವ ಸುಖರೂಪನಾದ ಶಂಭುಲಿಂಗವಾವರಿಸಿ ಅಂತ ಹೇಳ್ತಾರೆ ಅವರು. ಈ ಅಮಳ ಯೋಗದಲ್ಲಿ ತೋರ್ತಕ್ಕಂಥ ಸುಖವನ್ನು ಏನು ಮಾಡೋದಿಲ್ಲಿ ತಿವಿದ ಅನುಭವ ಅಂದರೆ ಅದರ ಅನುಭವ ತಗೊಂಡು ಅಮಳ ಯೋಗ. ನೋಡಿರಿ, ಅಮಳ ಯೋಗ ಅಂದರೆ ಯಥಾರ್ಥವಾದಂಥ ಸ್ವರೂಪದಲ್ಲಿರುವಂಥದ್ದು. ಈಗ ಇಷ್ಟತನ ಏನು ಹೇಳಿದ್ರು ಅವರು, ಹಿಂದೆಲ್ಲ ಹೇಳಿದ್ದಾರೆ ಅವರು. ಯಾಕಂದ್ರೆ ಈ ಶರೀರ ನೀನಲ್ಲ, ಯಾಕಂದ್ರೆ ಪ್ರಾಣಮಯ ಕೋಶ ನೀನಲ್ಲ, ಮನೋಮಯ ಕೋಶ ನೀನಲ್ಲ, ವಿಜ್ಞಾನಮಯ ಕೋಶ ನೀನಲ್ಲ, ಆನಂದಮಯ ಕೋಶ ನೀನಲ್ಲ. ಅದರ ಅತಿಥಿ ಇರುವಂಥವು ನೀನು. ಅಲ್ಲಿ ಏನದು ಯಥಾರ್ಥವಾದಂಥ ಸ್ವರೂಪ, ಅಲ್ಲಿ ಯಾವುದು ನಿಂದಿಲ್ಲ. ಬರೀ ನೀನೇ ತೂರ್ಯ ಸ್ಥಿತಿಯಲ್ಲಿರುವಂಥವನು, ತೂರ್ಯ ವಸ್ತುನೇ ನೀನು. ಆ ಪರಬ್ರಹ್ಮ ಸ್ವರೂಪ ನೀನು, ತೂರ್ಯ ಇರುವಂಥವನೇ ನೀನಿದೆ. ಆ ರೀತಿಯಾಗಿ ಅಲ್ಲಿ ಯಥಾರ್ಥವಾದಂಥ ಒಂದು ಸ್ವರೂಪದಲ್ಲಿ ಇರುವಂಥದ್ದು ಬಹಳ ಮುಖ್ಯ. ಅಂಥ ಒಂದು ಆ ಯೋಗದ ಅನುಭವ ಮಾಡಿಕೊಂಡು ಅನುಭವಿಸಿ ಅಂಥ ಸುಖರೂಪನಾದ ಶಂಭುಲಿಂಗ ಆ ಒಂದು ಏನೈತದಲ್ಲ ತೂರ್ಯ ಅವಸ್ಥೆ ಏನಿರ್ತಲ್ಲ, ತೂರ್ಯ ಇರುವಂಥವನು ಅಲ್ಲಿ ಏನೊಂದಿಲ್ಲ ನೋಡ್ರಿ, ಯಾವ ಉಪಾಧಿಗಳು ಇರೋಂಗಿಲ್ಲ. ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು ಮಾತ್ರ ಅಲ್ಲಿ ಇರ್ತದಲ್ಲ, ಅಂಥ ಒಂದು ಶಂಭುಲಿಂಗವು ಹೆಂಗದನ ಪೂರ್ಣವಾಗಿರ್ತಾನಂತ, ಪರಿಪೂರ್ಣವಾಗಿರುವಂಥವನಂತ ತಿಳಿಬೇಕಾಗ್ತದೆ. ಮತ್ತು ಆ ಪೂರ್ಣ ಪರಮಾತ್ಮನೇ ನಾನಿದ್ದೀನಿ ಅಂತ ಪೂರ್ಣವಾದಂಥ ಪರಮಾತ್ಮ ನಾನಿದ್ದೀನಿ ಅಂತ ಚಿಂತನೆ ಮಾಡೋದರಿಂದ ಏನಾಗ್ತಾನತ್ತ, ಪರಮಾತ್ಮ ಆಗ್ತಾನೆ. ಅದಕ್ಕೆ ಯಾವುದು ನಾವು ಚಿಂತನೆ ಮಾಡ್ತೀವಿ ಅದೇ ಸ್ವರೂಪನೇ ಆಗಕ್ಕೆ ಸಾಧ್ಯ ಐತೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಹೆಂಗಂದ್ರೆ ಕೀಟ ಭೃಂಗ ನ್ಯಾಯ ಅಂದ್ರೆ ಈ ರೀತಿ ಕೀಟ ಭೃಂಗ ನ್ಯಾಯ ಇರುವಂಗೆ ನಾವು ಪರಮಾತ್ಮನ ಚಿಂತನವನ್ನು ಮಾಡಬೇಕಾಗ್ತದ. ಯಾವ ರೀತಿ ಅಂತಂದ್ರೆ ಈ ಕೀಟ ತಾನು ಭೃಂಗ ಆಗಬೇಕಾದಾಗ ಹೆಂಗೆ ಮಾಡ್ತದಪ್ಪ ಅಂತಂದ್ರೆ ಹೇಳ್ತಾರೆ ಅವರು, ಅದು ಕೀಟ ಐತೆ, ಹಸಿರು ಕೀಡಿ ಹುಳ ಇರ್ತದೆ ಅದು. ಯಾಕಂತಂದ್ರೆ ಆ ಭೃಂಗ ಅಲ್ಲದು, ಹಸಿರು ಕೀಡೆ ಇರ್ತದೆ, ಹಸಿರು ಹುಳ, ಅದು ಭೃಂಗ ಅಲ್ಲ. ಆದರೂ ಕೂಡ ಅದು ಏನು ಮಾಡ್ತದಪ್ಪ ಅಂದ್ರೆ ಭೃಂಗದ ಚಿಂತನವನ್ನು ಮಾಡ್ತದದು. ಅದರಲ್ಲಿ ಕೂಡ ನೋಡ್ರಿ ಒಂದು ಮಣ್ಣಿನ ಸಣ್ಣ ಗೂಡು ಕಟ್ತದೆ, ಎಲ್ಲೋ ಒಂದು ಕಡೆ ಮನ್ಯಾಗ ಕಟ್ಟಿರ್ತಾವೆ ನೋಡ್ರಿ, ನಿಮಗೂ ಗೊತ್ತಿರ್ತದೆ ಅದು ಎಲ್ಲೆಲ್ಲಿ ಕಟ್ಟಿರ್ತಾವಂತ ನಿಮಗೂ ಗೊತ್ತಿರ್ತದೆ. ಸಣ್ಣ ಒಂದು ಗೂಡು ಕಟ್ಟಿರ್ತದೆ, ಅದು ಭೃಂಗ ಆ ಕೀಡೆಯನ್ನು ಆರಿಸ್ಕೊಂಡು ಬರಬೇಕಾದ್ರೂ ಕೂಡ ಅದು ಸಮರ್ಥ ಇರಬೇಕಂತ, ಅದನ್ನು ನೋಡಿ ತರ್ತದಂತ. ಅದು ಮತ್ತು ಎಲ್ಲ ಹುಳುಗಳಿಗೆ ತರಂಗಿಲ್ಲಂತದು, ಇದನ್ನು ಸ್ಪೆಷಲ್ ಅದು. ಅಂಥ ಒಂದು ಹುಳನ್ನು ಆರಿಸ್ಕೊಂಡು ಬಂದು ಆ ಗೂಡಿನಲ್ಲಿ ಇಟ್ಟು
ಅದನ್ನು ಮತ್ತೆ ಕರೆಕ್ಟಾಗಿ ಮುಚ್ಚಿ ಸುತ್ತ ಗುಯ್ ಅಂತ ಶಬ್ದ ಮಾಡ್ತಾ ಇರ್ತಿರ್ತದೆ. ಅದು ಯಾವುದು ಭೃಂಗ. ಅದು ಒಳಗಡೆ ಇರುವಂಥ ಹಸಿರು ಕೀಡೆ ಏನು ಮಾಡ್ತದ, ಆ ಹುಳು ಏನು ಮಾಡ್ತದಂತಂದ್ರೆ ತಂದು ಆ ಮುಳ್ಳಿನಿಂದ ಚುಚ್ಚಿ ಅದು ಒಳಗೆ ಇರಿಸಿಬಿಟ್ಟು ಮಣ್ಣಿನಿಂದ ಯಾಕಂದರೆ ಮತ್ತೆ ಅದನ್ನು ಮುಚ್ಚಿಬಿಟ್ಟು ಅದನ್ನು ಸುತ್ತ ತಿರುಗ್ತಿರ್ತದಲ್ಲ, ಆ ಧ್ವನಿ ಒಳಗಡೆ ಕೂತಂಥ ಹಸಿರು ಹುಳ ಆ ಭೃಂಗದ ಶಬ್ದ ಕೇಳಿ 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 ಅದೇನಾಗ್ತದೆ, ಕೊನೆಗೆ ಭೃಂಗ ರೂಪಾಗಿ ಹೊರಗೆ ಬರ್ತದೆ ನೋಡ್ರಿ. ಅದಕ್ಕೆ ಇದು ಪ್ರಾಕ್ಟಿಕಲ್ ಜಗತ್ತಂತ ಹೇಳುವಂಥದ್ದು. ಬೇಕಾದಷ್ಟು ತತ್ವವನ್ನು ತಿಳ್ಕೊಳ್ಬಹುದು ನಾವಿದೆ ಈ ಜಗತ್ತಿನೊಳಗೆ. ಅದಕ್ಕೆ ಹೇಳ್ಯಾರ, ಪ್ರಾಕ್ಟಿಕಲ್ಲಾಗಿ ನಾವು ಕಣ್ಣಿಲ್ಲೇ ನೋಡ್ಬೋದು, ತಿಳ್ಕೊಳ್ಬೋದು, ಎಷ್ಟೋ ತತ್ವವನ್ನು ನಾವು ತಿಳ್ಕೊಳ್ಬೋದು ಈ ಸೃಷ್ಟಿಯಲ್ಲಿ. ಅದಕ್ಕೆ ಈ ಭೃಂಗ ಇಲ್ಲದ ಹುಳು ಆದರೂ ಕೂಡ ಭೃಂಗ ಭಾವನೆಯಿಂದ ಭೃಂಗ ಶಬ್ದ ಕೇಳಿ 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 ಕೊನೆಗೆ ಭೃಂಗಾಗಿ ಅದು ಹೊರಗೆ ಬರ್ತದೆ ಅಂತಂದ ಮೇಲೆ ಪರಮಾತ್ಮನ ಸ್ವರೂಪನೇ ನೀನಿದೆ ನೋಡ್ರಿ. ಹೆಂಗೆ ಹೇಳ್ತಾರೆ ಅವರು, ನೀನೇನು ಬೇರೆ ಇದೇನು? ಭೃಂಗ ಇಲ್ಲದೆ ಇದ್ದಂಥ ಹುಳನೇ ಭೃಂಗ ಆಗಿ ರೂಪಾಗಿ ಹೊರಗೆ ಬರ್ತದೆ. ಅದು ಚಿಂತನೆ ಮಾಡಿ ಮಾಡಿ ಕೇಳಿ ಕೇಳಿ ಅಂತಂದ್ರೆ ನೀನು ಪರಮಾತ್ಮನ ಸ್ವರೂಪನೇ ನೀನಿದೆ. ಅದಕ್ಕೆ ಪರಮಾತ್ಮನ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಚಿಂತನೆ ಮಾಡೋದ್ರಿಂದ ನೀ ಪರಮಾತ್ಮ ಆಗಂಗಿಲ್ಲನ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಇದು ನೋಡ್ರಿ, ಪರಮಾತ್ಮನೆಲ್ಲ ತಿಳ್ಕೊಳಕ್ಕೆ ಕೂತ್ಕೊಂಡವ ಪರಮಾತ್ಮನೇ ಆಗ್ತಾನೆ ಇಲ್ಲಿ. ಯಾಕಿಷ್ಟು ಶ್ರೇಷ್ಠ ಇದು ಜ್ಞಾನ ಅಂತಂದ್ರೆ, ಅದು ಉಪ್ಪು ಏನು ಮಾಡ್ತು, ಯಾರೋ ಒಂದು ಪ್ರಶ್ನೆ ಕೇಳಿದ್ರಂತ, ತಡ್ರಪ್ಪ ನಮ್ಮ ಅಪ್ಪ ನಮ್ಮವು ಕೇಳಿ ಬರ್ತೀನಿ ಅಂತ ಸಮುದ್ರ ಆಳಕ್ಕೆ ಬಿತ್ತಂತ ನೋಡ್ರಿ ಉಪ್ಪು. ಅದು ಹೋಗ್ತಾ ಹೋಗ್ತಾ ಏನಾಯ್ತದ, ನೀರೇ ಆಗಿಬಿಡ್ತು ನೋಡ್ರಿ. ಅದೇ ರೀತಿ ಕೂಡ ಪರಮಾತ್ಮನನ್ನು ತಿಳ್ಕೊಳಕ್ಕೆ ಕುಂತ ಪರಮಾತ್ಮನೇ ಆಗಿಬಿಡ್ತಾನೆ ಇಲ್ಲಿ. ಅದಕ್ಕೆ ಈ ರೀತಿ ಹಸಿರು ಹುಳು ಭೃಂಗ ಇಲ್ಲದೇ ಇರುವಂಥದ್ದು ಕೂಡ ಭೃಂಗ ಭಾವನೆಯಿಂದ ಅದರ ಚಿಂತನೆ ಮಾಡಿ ಮಾಡಿ ಆ ಶಬ್ದ ಕೇಳಿ ಕೇಳಿ ಭೃಂಗಾಗಿ ಹೊರಗೆ ಬಂದಂಥದ್ದು ಪರಮಾತ್ಮನ ಸ್ವರೂಪನೇ ಆದಂಥದ್ದು. ನೀನು ಆ ಪರಮಾತ್ಮನ ಚಿಂತನೆ, ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಚಿಂತನೆ ಮಾಡೋದರಿಂದ ಪರಮಾತ್ಮ ಆಗಂಗಿಲ್ಲ ನೀನು. ಸಹಜವಾಗಿಯೇ ಪರಮಾತ್ಮ ಆಗ್ತಿದ್ದಿ ನೀನು. ಇದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾರೆ ಅವರು. ನೋಡ್ರಿ, ಇಲ್ಲಿ ಸಂಶಯಕ್ಕೆ ಅವಕಾಶ ಇಲ್ಲ. ಯಾವುದನ್ನ ಪುರಾಣ ಅದು ಇದು ಅಂತ ಕೇಳಿದ್ರೆ ಅವಕ್ಕೆ ಸಂಶಯಗಳಿರ್ಬೋದು. ಆಕಾಶದಲ್ಲಿ ಏನೋ ಒಂದು ಕಟ್ಟಿದ್ರಪ್ಪ, ಅಲ್ಲಿ ಯಾವುದೋ ಒಂದು ಊರು ಕಟ್ಟಿದ್ರು ಅಥವಾ ಆ ಒಂದು ಪುರ ಕಟ್ಟಿದ್ರು, ಅದು ಕಟ್ಟಿದ್ರು ಇದು ಕಟ್ಟಿದ್ರು, ಆಕಾಶದಲ್ಲಿ ತೇಲಾಡ್ದ ಮಾಡ್ದ ಅಂಥವೆಲ್ಲ ನಾವು ಪುರಾಣದಲ್ಲಿ ಅಲ್ಲಿ ಕೇಳ್ಬೋದು. ಆದರೆ ಇದು ಪುರಾಣ ಅಲ್ಲ, ಇದು ನಿನ್ನ ಪುರಾಣ ಅಂತ ಹೇಳ್ತಾರೆ ಮಹಾತ್ಮರು. ಇದೆಲ್ಲ ನಂಬಿ ನಿನ್ನಗೆ ಇವೆಲ್ಲ ಅನುಭವಕ್ಕೆ ಬಂದ್ರೆ ಒಪ್ಪು, ಅನುಭವಕ್ಕೆ ಬರಲಿ ಅಂದ್ರೆ ಒಪ್ಪಬೇಡ ಅಂತಾರೆ ಅವರು. ಎಲ್ಲ ನಮ್ಮ ಅನುಭವಕ್ಕೆ ಬರುವಂಥವೇ ಇವು. ಅದಕ್ಕೆ ಇಲ್ಲಿ ಯಾವುದರ ಒಂದು ವಿಚಾರಗಳಿಗೆ ಸಂಶಯ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮನೇ ನೀನು ಆಗಿರ್ತಿ. ಅದಕ್ಕೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನೋಡ್ರಿ. ಅದಕ್ಕೆ ಈ ರೀತಿ ಗುಣಗಳನ್ನು ನಾವು ಸಂಪಾದಿಸದೇ ಇದ್ರೆ ಇದು ಮೋಕ್ಷ ಆಗಂಗಿಲ್ಲ, ಮುಕ್ತಿ ಆಗಂಗಿಲ್ಲ. ಇಂಥ ಗುಣಗಳನ್ನು ಸಂಪಾದನೆ ಮಾಡಬೇಕು. ಪ್ರತಿ ದಿವಸ ಗುರುವಾಕ್ಯವನ್ನು ಶ್ರದ್ಧೆ ಭಕ್ತಿಯಿಂದ ತಗೊಳ್ಬೇಕು. ಆ ಚಿಂತನವನ್ನು ಮಾಡಬೇಕು. ಗುರು ಹೇಳಿದಂಥ ವಾಕ್ಯಗಳನ್ನು ಚಿಂತನೆ ಮಾಡಬೇಕು, ಮನನ ಮಾಡಬೇಕು. ಆಮೇಲೆ ನಿಧಿಧ್ಯಾಸನ ಮಾಡಬೇಕು. ಮತ್ತು ಸುಮ್ಮನೆ ಇಲ್ಲರಿ ಹುಡುಗರಿಗೆ 4 ವರ್ಷದಿಂದ ಈಗ ನೋಡ್ತೀವಿ, 3 ವರ್ಷದಿಂದನೇ ಸಾಲಿಗೆ ಸೇರ್ಸಕತ್ತೀವಿ ಮಕ್ಕಳಿಗೆ. ಅವು ಹೆಂಗೆ ಓದ್ತಾವಂತಂದ್ರೆ ನೋಡ್ಬೇಕು, ನಮ್ಗೆ ಒಂಥರ ಆಗಿಬಿಡ್ತದೆ, ಸಂಕಟ ಆಗಿಬಿಡ್ತದೆ. ಅಷ್ಟು ಓದಿದ್ರು ಕೂಡ ಗತಿ ಇಲ್ಲ ಇವಾಗ. ಅದು ಎಷ್ಟು ವರ್ಷ, 20-25 ವರ್ಷ ಓದ್ಬೇಕು ಮಕ್ಕಳು. ಅವಕ್ಕೆಲ್ಲ ಕಷ್ಟಪಡ್ತೀವಿ, ಓದ್ರಿ ಅಂತೀವಿ, ನಾವು ಓದಿವಿ, ಮಂದಿಗೂ ಮಾಡಿರಿ, ಆ ಕೆಲಸ ಮಾಡಿರಿ, ಈ ಕೆಲಸ ಎಲ್ಲ ಮಾಡ್ತೀವಿ. ಆದ್ರೆ ಮೋಕ್ಷ ಮಾತ್ರ ಸುಮ್ಮನೆ ಆಗಿಬಿಡ್ಬೇಕು. ನಮಗೆ ತ್ರಾಸು ಬೇಡ್ರಿ, ನಮ್ಗೆ ಅಂಥವೆಲ್ಲ ಕೇಳೋಕ್ಕಾಗಂಗಿಲ್ಲ ರೀ ಕುಂತು. ಇಷ್ಟು 99% ಇಂಥ ಜನ ಕುಂತು ಕೇಳೋಕ್ಕಾಗಲ್ಲ ರೀ ನಮ್ಗೆ, ಇದು ಮಾಡೋಕ್ಕಾಗಲ್ಲ ರೀ ನಮ್ಗೆ. ಅದಕ್ಕೆ ಮಹಾತ್ಮರ ಥರ ಸುಮ್ಮನೆ ಆಗ್ತದೆ ಮುಕ್ತಿ ಅನ್ನುವಂಥದ್ದು. ಸುಮ್ಮನೆ ಆಗ್ತದ ಇದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸುಮ್ಮನಾಗೋದು ವಿಧಿಯೋಳು ಒಂದದೇ ಮುಕ್ಕುತಿ ಸುಮ್ಮನಾಗೋದು ಅಂತ ಹೇಳ್ತಾರೆ ಅವರು. ಸುಮ್ಮನೆ ಆಗಂಗಿಲ್ಲಪ್ಪ. ಇಂಥವೆಲ್ಲ ಮಾಡ್ಕೊಂಡಾಗ ಇಂಥ ಸದ್ಗುಣಗಳನ್ನು ಸಂಪಾದಿಸಿ ಆ ಪ್ರಕಾರ ನಡ್ಕೊಂಡಾಗ ನಿನಗೆ ಮೋಕ್ಷ ಆಗ್ತದೆ. ಇದು ಸುಮ್ಮನೆ ಅಲ್ಲ, ಇದು ಭಾಳ ಪ್ರಯತ್ನ ಬೇಕಾಗ್ತದೆ. ಅದಕ್ಕೆ ಸಂಸಾರ ಪ್ರಾರಬ್ಧ ಆಧೀನದ, ಪರಮಾರ್ಥ ಹೆಂಗೈತೆ ಅಂದರೆ ಪ್ರಯತ್ನದ ಆಧೀನದ. ನೀ ಎಷ್ಟು ಪ್ರಯತ್ನ ಮಾಡ್ಕೋತೀವಿ ಅಷ್ಟದ ನಿನಗಿದು. ಇದಕ್ಕೆ ಮಾತ್ರ ಪ್ರಯತ್ನ ಇಲ್ಲ. ಸಂಸಾರದ ಭಾಳ ಪ್ರಯತ್ನ ಮಾಡ್ತೀವಿ, ಆದ್ರೆ
ಪಾರಮಾರ್ಥ ನಮಗೆ ಪ್ರಯತ್ನ ಬೇಕಾಗಿಲ್ಲ. ಕುಂತಲ್ಲೇ ನಮ್ಮ ಅಪ್ಪ ಕುಂತಲ್ಲೇ ನಮಗೆ ಮುಕ್ತಿ ಕೊಟ್ಬಿಡ್ಬೇಕಂತ, ಸಾಯಕ್ಕೆ ಭಾಳ ಆನಂದವಾಗಿ ತೊಗೊಂಡೋಗ್ಬಿಡ್ಬೇಕಂತಾರೆ. ಮಾಡೋ ಕೆಲಸ ಇಂಥದ್ದು, ಮತ್ತು ಸಾಯಾಗ ಆನಂದವಾಗಿ ಕರ್ಕೊಂಡು ಹೋಗ್ಬೇಕಂತ ಅವ್ರಿಗೆ. ಎಂಥದ್ರಿ ಇದು? ನೀ ಎಲ್ಲೇ ಆನಂದವಾಗಿ ಹೋಗುವಂಥ ಕೆಲಸ ಮಾಡ್ಕೊಂಡಿಯೇನೆ ನೀನು? ಹಾಂ, ಎಲ್ಲ ಯಾವುದನ್ನು ನಂಬಿದೆ, ಮಿಥ್ಯವಾಗಿರುವಂಥದ್ದನ್ನು ನಂಬಿದೆ, ಅದೇ ಬಂದು ನಿಂತಿರ್ತದೆ. ಮಿಥ್ಯವಾಗಿರುವಂಥದ್ದು ನಂಬಿದೆ, ಮಿಥ್ಯವಾಗಿರುವಂಥದ್ದು ನಿನ್ನ ಮುಂದೆ ಬಂದು ನಿಂತು ಅದೇ ಮಿಥ್ಯವಾದಂಥ ಕರ್ಕೊಂಡೋಗಿ ನೀನು ಚೆನ್ನಾಗಿ ಬಡಿಸ್ತದಂದು ನಿನಗೆ ಎಚ್ಚರಿಕೆ ಇಲ್ಲ ನಿನಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀನು ಆನಂದವಾಗಿ ಹೋಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಏನಪ್ಪ, ಅದಕ್ಕೆ ಇದು ಸುಮ್ಮನೆ ಆಗ್ತದೆ ಮುಕ್ತಿ ಅಂದ್ರೆ ಸುಮ್ಮನೆ ಆಗಂಗಿಲ್ಲ. ಇದನ್ನೆಲ್ಲ ಮಾಡಿಕೊಂಡಾಗ ನಿನಗೆ ಮುಕ್ತಿ ಆಗ್ತದಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಇನ್ನೂ ಒಂದು ಹೇಳ್ತಾರೆ ಅವರು, ಮನುಷ್ಯ ಜಗತ್ತಿನಲ್ಲಿ ಸುಖವಾಗಿ ಇರಬೇಕಾದ್ರೆ, ಆನಂದವನ್ನು ಹೊಂದಬೇಕಾದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ವಿಚಾರ ಹೇಳ್ತಾರೆ ಅವರು. ಮನುಷ್ಯನ ಜನ್ಮ ಬಂದದ, ಬೇಕಾದೇನಾರ ಮಾಡು ನೀನು, ಅದು ಯಾವ ರೀತಿ ಅಂತಂದ್ರೆ ಮಿಥ್ಯವಾಗಿರುವಂಥದ್ದೆಲ್ಲ ಅಷ್ಟು ಪ್ರತಿಯೊಂದು ವಿಷಯಗಳನ್ನು. ಇಲ್ಲಿ ಯಾವುದನ್ನು ನಾವು ತೊಗೊಳ್ಬೇಕು, ನಿಜವಾದ ಆನಂದ ಯಾವುದು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ನಿಜವಾದ ಸುಖ ಯಾವುದು ಅಂತ ತಿಳ್ಕೊಳ್ಬೇಕಾಗ್ತದೆ. ಯಾವುದಪ್ಪ ಅಂತಂದ್ರೆ ತನ್ನ ನಿಜವನ್ನು, ತನ್ನ ಸ್ವರೂಪವನ್ನು ತಿಳಿಯುವಂಥದ್ದೇ ನಿಜವಾದ ಆನಂದ, ನಿಜವಾದ ಸುಖ. ಅದನ್ನು ತಿಳಿಬೇಕಾದ್ರೆ ಏನು ಮಾಡಬೇಕು ನಾವು ಹೇಳಿದ್ದಾರೆ ಅವರು. ಇದನ್ನೆಲ್ಲ ನಾವು ತಿಳಿಬೇಕು, ಆ ನಿಜ ಸ್ವರೂಪವನ್ನು ತಿಳಿಬೇಕು. ಅದಕ್ಕೆ ಹೇಳ್ತಾರೆ, ನಮ್ಮೊಳಗೆ ನಾವು ಹೋಗ್ಬೇಕಾಗ್ಯದಿಲ್ಲ. ಯಾತ್ರೆ ಎಲ್ಲಿ ಮಾಡ್ಬೇಕಾಗ್ಯದ, ಇಲ್ಲಿ ಒಳಗೆ ಮಾಡ್ಬೇಕಾಗ್ಯದ. ಹೊರಗೆ ಯಾತ್ರೆ ಮಾಡೋದಲ್ಲಪ್ಪ. ಅದಕ್ಕೆ ಕಾಶಿ ಕಾಂಚಿ ಹರಿದ್ವಾರ ಎಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ. ಕೂನವ ಹಿಡಿದು ಸ್ಥಾನೆಲ್ಲ ನೀ ನಮಿಸುತ್ತಾ ಬಾರೋ ಬೇರಿಲ್ಲ. ಒಳಗಡೆ ಮಾಡ್ಕೊಳಪ್ಪ ಯಾತ್ರೆ. ಎಲ್ಲಿ ನಿನ್ನ ಒಳಗೆ ಐತಿ ನೋಡು, ಅದನ್ನು ಮಾಡ್ಕೊ ಫಸ್ಟ್. ಅಲ್ಲೇ ಇದ್ದಾನೆ ಭಗವಂತ. ಅದಕ್ಕೆ ಇಲ್ಲಿ ನಾವು ಇದನ್ನು ತಿಳಿಬೇಕಾದ್ರೆ ನಮ್ಮ ನಿಜ ಸ್ವರೂಪ, ನಮ್ಮ ನಿಜ ಆನಂದ, ಆ ನಿಜವಾದ ನಮ್ಮ ಸ್ವರಾಜ್ಯ ಸಿಂಹಾಸನ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾವೇನನ್ನು ಶುದ್ಧ ಇಟ್ಕೊಳ್ಬೇಕು ಅಂದ್ರೆ ಅಂತಃಕರಣ ಶುದ್ಧ ಇಟ್ಕೊಳ್ಬೇಕಾಗ್ತದೆ. ಆ ಶುದ್ಧ ಆದಂಥ ಅಂತಃಕರಣ, ಯಾಕಂದ್ರೆ ಈ ಶುದ್ಧವಾದಂಥ ಅಂತಃಕರಣ ನಮಗೆ ಬೇಕಾಗ್ಯದ ಅಂತಂದಾಗ ನಾವೇನು ಸಂಪಾದನೆ ಮಾಡ್ಕೊಳ್ಬೇಕು, ರೊಕ್ಕನೇ ಸಂಪಾದನೆ ಮಾಡೋದಲ್ಲ ಅದು. ಭಾಳ ರೊಕ್ಕ ರೂಪಾಯಿ ಸಂಪಾದನೆ ಮಾಡೀವ್ರಿ, ಎಲ್ಲ ಏನೇನು ಜಗತ್ತಿನೊಳಗೆ ಏನೇನು ಕಾಣ್ತದೆ ಅದೆಲ್ಲ ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡೀನಿ ಅಂತ ಹೇಳ್ತಾರಲ್ಲ, ಇಲ್ಲಿ ತೋರ್ಸಪ್ಪ ನಿನ್ನ ಸಂಪಾದನೆ. ಅದಕ್ಕೆ ಇಲ್ಲಿ ಅಂತಃಕರಣ ಶುದ್ಧಿ ಆಗಬೇಕಾಗಿತ್ತಂದ್ರೆ ನೀನು ಏನು ಸಂಪಾದನೆ ಮಾಡಬೇಕು, ಸದ್ಗುಣಗಳನ್ನು ಸಂಪಾದನೆ ಮಾಡಬೇಕಾಗ್ತದೆ. ಆ ಸದ್ಗುಣಗಳ ಸಂಪಾದನೆ ಮಾಡಿದಾಗ ಆವಾಗ ಏನು ಅಂತಂದ್ರೆ ಇಂಥ ಸದ್ಗುಣಗಳನ್ನು ಇದ್ದಾಗ ಮಾತ್ರ ನಿನಗೆ ಮೋಕ್ಷ ಆಗ್ತದೆ. ಅಂತಃಕರಣ ಶುದ್ಧದಾಗ ನಿನಗೇನಾಗ್ತದಂದ್ರೆ ಭಗವಂತ ಕೈ ಹಿಡಿತಾನೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಒಂದು ವಿಚಾರದಲ್ಲಿ ಬಂತು ನೋಡ್ರಿ, ತಾಯಿ ತಂದೆ ಒಬ್ಬರು ಇರ್ತಾರೆ ಅಲ್ಲ, ಇದ್ದಾಗ ಗಂಡ ಹೆಂಡತಿ ಇದ್ದರು, ಮಗು ಒಂದು ಇದು ದೃಷ್ಟಾಂತ ಬಂದಿದೆ, ಮೊದಲು ಬಂದಿದೆ, ಆದರೂ ಒಂದು ಹೇಳೋಣ. ಮಗು ಸಣ್ಣ ಮಗು, ಒಂದು 2 ವರ್ಷ 3 ವರ್ಷದ ಮಗು, ಅದು ಏನು ಮಾಡ್ತದೆ, ಉಚ್ಚಿ ಮತ್ತು ಸಣ್ಣ ಅದೆಲ್ಲ ಮಾಡ್ಕೊಂಡು ಮೈ ತುಂಬ ಮಾಡ್ಕೊಂಡಿತ್ತು. ತಾಯಿ ಏನೋ ಕೆಲಸ ಮಾಡ್ತಾ ಇದ್ದಳು, ತಂದೆ ಬಂದು ನೋಡಿದ, ಛೇ ನನ್ನ ಹತ್ರ ಬರಬೇಡ, ಮುಟ್ಬೇಡ, ದೂರ ನಡಿ ಅಂತ ಸರಿಸ್ತಾ ಇದ್ದ. ತಾಯಿ ಏನು ಮಾಡಿದಳು, ಬಂದು ಪಾಪ ಕೈ ಏನೋ ರೊಟ್ಟಿ ಪಟ್ಟಿ ಮಾಡ್ತಿದ್ದಳು, ಕೈ ತೊಳ್ಕೊಂಡು ಕೇಸಿ ಬಡ್ದಾಡಿ ಬಂದು ಆ ಕೂಸಿನ ಕರ್ಕೊಂಡೋಗಿ ಬಾತ್ರೂಮ್ನಾಗ ನಿಂದಿರಿಸಿ ಅಂಗಿ ಚಡ್ಡಿ ಬೆಚ್ಚಿ ಅದಕ್ಕೆ ಏನೇನು ಹತ್ಯದ ಮಲಮೂತ್ರ ಹತ್ತಿದ್ದನ್ನು ಚಂದ ತೊಳೆದು ಮಾಡಿ ವಾಸನೆ ಬರ್ತದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಬಟ್ಟೆ ತೊಗೊಂಡು ಅದು ನೀರು ಹಾಕಿ ಒರೆಸಿ, ಬಟ್ಟೆ ತೊಗೊಂಡು ಒರೆಸಿ, ಆಮೇಲೆ ಪೌಡ್ರ್ ಅದೆಲ್ಲ ಹಾಕಿ ಅದಕ್ಕೆ ಅಂದ ಚಂದ ಮಾಡಿ ನಿಂದಿರಿಸಿದಾಗ ಆವಾಗ ಏನಾಯಿತು, ಆ ತಂದೆ ಬಂದ, ಈಗ ಬೆಸ್ಟ್ ನೋಡು, ಈಗ ಚಂದ ಇದೀನಿ ನೋಡು, ಬಾ ಅಂತೇಳಿ ತೊಗೊಂಡು ಎತ್ಕೊಂಡ ಅಲ್ಲ. ಅದ್ರಂಗೆ ಇಲ್ಲಿ ತೊಳೆದವ್ರು ಯಾರು ಇಲ್ಲಿ? ಸದ್ಗುರುನಾಥ. ನಿನ್ನ ಅಂತಃಕರಣ ಮಲ ವಿಕ್ಷೇಪದಿಂದ ಕೂಡಿತ್ತು, ಅಂಥದನ್ನು ಶುದ್ಧ ಮಾಡಿದಂಥವ್ನು ಯಾರು? ಸದ್ಗುರುನಾಥ. ಶುದ್ಧ ಆದಂಥ ಅಂತಃಕರಣದಲ್ಲಿ ಬಂದು ನಿನ್ನ ಎತ್ಕೊಳ್ಳೋನು ಯಾರು? ಪರಮಾತ್ಮ. ಎಷ್ಟು ಅದ್ಭುತ ಅಲ್ಲ. ಅಂಥ ಒಂದು ಶುದ್ಧ ಅಂತಃಕರಣ ಮಾಡುವಂಥವನು ಸದ್ಗುರು ಅದಾನ. ಅಂಥ ಸದ್ಗುರು, ಯಾಕಂದ್ರೆ ನೀನು ಯಾವಾಗ ಸ್ವಚ್ಛ ಆದಿ, ನಿನ್ನ ಅಂತಃಕರಣ ಯಾವಾಗ ಸ್ವಚ್ಛ ಐತೆ ಆದಿ ಅಂತಂದಾಗ ಪರಮಾತ್ಮ ನಿನ್ನ ಬಂದು ಕರ್ಕೊಳ್ತಾನೆ, ಎತ್ಕೊಳ್ತಾನೆ. ನೋಡ್ರಿ, ಏನು ದೂರ ಇಲ್ಲ.
ಹಂಗೆ ಎರಡೂ ಒಂದೇ, ಗುರುನಾಥ ಪರಮಾತ್ಮ ಇದ್ದರೂ ಒಂದೇ ಅಂದರೂ ಕೂಡ ಇಲ್ಲಿ ಸಗುಣ ರೂಪವಾಗಿ ಗುರು ಕೆಲಸ ಮಾಡ್ತಾನೆ ಅಂತ ಪರಮಾತ್ಮ ಬಂದು ನಿನ್ನ ಎತ್ತುಗೊಳ್ತಾನೆ. ಹಾಗಾಗಿ ಅಂಥ ಒಂದು ಸದ್ಗುಣಗಳು ನನಗೆ ಬೇಕಾಗ್ಯದಲ್ಲಪ್ಪ, ಹೆಂಗೆ ಮಾಡೋದು ಅಂತಂದಾಗ ಅದನ್ನು ಕೂಡ ಆ ಸದ್ಗುಣಗಳನ್ನು ನನಗೆ ದಯ ಮಾಡಿ ಆ ದಯ ಪಾಲಿಸಪ್ಪ, ನನಗೆ ಅದು ಕೊಟ್ಟು ಕರುಣೆಯಿಂದ ನನ್ನನ್ನು ಕಾಪಾಡು ಅನ್ನುವಂಥ ವಿಚಾರ. ನಾಳೆ ಅದ್ಭುತವಾದಂಥ ವಿಚಾರಗಳದಾವ, ನಾಳೆ ನೋಡೋಣ. ಏನು ಕೇಳ್ತಾನೆ ಆ ಶಿಷ್ಯನಾದಂಥವ ಸದ್ಗುರುವಿಗೆ, ಏನು ಕೇಳ್ತಾನೆ ಒಬ್ಬ ಮಗು ತಾಯಿ ಏನು ಕೇಳ್ತಾಳೆ ಅನ್ನುವಂಥ ವಿಚಾರವನ್ನು ನಾಳೆ ವಿಷಯದಲ್ಲಿದ್ದಾವ ನೋಡೋಣ. ಒಂದೆರಡು ಮಂದಿ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.